ಗೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನ್ನು ಪಾವನವ ಮಾಡಿದ ರಾಯ ಪೂರ್ವಾಚಾರಿ ಸಂಗನ ಬಸವ ಶರಣಾರ್ಥಿ ಶರಣು ಶರಣಾರ್ಥಿ. ಗೋಮುಖ ವ್ಯಾಘ್ರಗಳಂದದ ಕಾಮ ಮೊದಲಾದ ಕಿಳ ವಿಷಯ ಸ್ತೋಮವನು ಮುರಿದಿಕ್ಕಿ ಮುಂಬರಿದಂತರಂಗದಲ್ಲಿ ಆ ಮಹಾಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವೈಕ್ಯ ಪದವಿಯನ್ನು ನೇಮಿಸಿದ ಮಹಾದೇವಿಯತ್ತಗೆ ಶರಣಾರ್ಥಿ ಶರಣು ಶರಣಾರ್ಥಿ. ಕಂತುವನೆ ಕೆಂಗೆಡಿಸಿ ಒಳಪಕ್ಕಂತರಂಗ ವಿಚಾರವೆಲ್ಲವ ಸಂತೆಯಂಗಡಿಯಂತೆ ಸೊನ್ನದಾಪುರದೊಳೊಡ್ಡೈಸಿ ಚಿಂತಿತಾರ್ಥವನತ್ತಿಗಿಟ್ಟು ನಿರಂತ ಕೀಳರಿಗ ನೀವ ಮಹಂತ ನೆನೆಸಿದ ಸಿದ್ದರಾಮಯ್ಯಂಗೆ ಶರಣಾರ್ಥಿ ಶರಣು ಶರಣಾರ್ಥಿ. ಮರುಳ ಶಂಕರ ದೇವರಿಗೆ ಕಿನ್ನರಿಯ ಬೊಮ್ಮಯ್ಯಂಗೆ ಎಲೇಶ್ವರದ ಕೇತಯ್ಯಂಗೆ ಗಾಣದ ಕನ್ನಪಂಗೆ ಪರಿಪರಿಯ ಶಿವಲಿಂಗ ಭಕ್ತಿಯ ಪರುಟವಿಸಿ ಕಾಲ ನಿವಾರಿಸಿದ ಹರನನ್ನೊಚ್ಚಂತಗೊಂಡ ಶಿವಶರಣರಿಗೆ ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ವಿಶ್ವಗುರು ಮಹಾಮಾನವತಾವಾದಿ ಅಪ್ಪ ಬಸವ ತಂದೆಯನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ 770 ಅಮರ ದಿವ್ಯ ಚರಣಗಳಿಗೆ ಹಣೆಮಣಿದು ಲಿಂಗಾನಂದ ಅಪ್ಪಾಜಿಯವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಪೂಜ್ಯ ಶ್ರೀ ಪರಮ ಪೂಜ್ಯ ಹಲ್ಕಿಯ ಶ್ರೀಗಳನ್ನು ಎನ್ನ ಮನದಲ್ಲಿ ಧ್ಯಾನಿಸುತ್ತಾ ಇಂದು ಈ ಒಂದು ತಿಂಗಳ ಕಾರ್ಯಕ್ರಮ ಅನುಭವ ಕಾರ್ಯಕ್ರಮದಲ್ಲಿ ಜೈರವಾದದ ಬಸವ ಭಕ್ತರಾಗಿರುವಂತ ನನ್ನ ತಂದೆ ತಾಯಿಯರ ಒಂದು ಶ್ರೀಚರಣಕ್ಕೆ ನನ್ನ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು. ಕೊಡುವಾತನೇ ಹರ ಪಡೆಯುವಾತನೇ ನರ, ಕೊಡುವಾತನೇ ಹರ ಪಡೆಯುವಾತನೇ ನರ, ಒಡಲು ಒಡವೆಗಳು ಕೆಡವಿ ಹೋಗುವ ಮುನ್ನ ಕೊಡು ಪಾತ್ರವರಿದು ಸರ್ವಜ್ಞ ಅಂತ. ತಮ್ಗೆಲ್ಲರಿಗೂ ಕನ್ನಡ ತಿಳಿತದಂತ ನಾನು ತಿಳ್ಕೊತೀನಿ. ನನ್ನ ಭಾಷೆ ಅರ್ಥ ಆಗ್ಲಿಕ್ಕದ ತಮ್ಗೆಲ್ಲ ಅರ್ಥ ಆಗ್ತದ? ಕೊಡುವಾತನೇ ಹರ ಅಂದ್ರೆ ನಮಗ ಈ ಒಂದು ಶರೀರ ಯಾರು ಕೊಟ್ಟಾರ? ಹರ. ಪಡೆಯುವಾತನೇ ನರ. ನಾವು ಏನ್ ಮಾಡ್ಲಿಕ್ಕತ್ತೀವಿ? ಬರೀ ಪಡ್ಕೊಳ್ಳೋದೇ ಮಾಡ್ಲಿಕ್ಕತ್ತಿದ್ದೇವೆ. ಯಾವಾಗ್ಲೂ ಪಡ್ಕೋತೀವಿ. ನಾವು ಏನಾದ್ರೂ ಕೊಡ್ಬೇಕಲ್ಲ ಈ ಸಮಾಜಕ್ಕ, ಆ ದೇವರಿಗೆ. ನೋಡಿ, ಇಷ್ಟೊಂದು ಸುಂದರವಾದ ಜಗತ್ತು ಆ ದೇವರು ಕೊಟ್ಟಾರ. ಈ ಸುಂದರವಾದ ಜಗತ್ತು ಕೊಟ್ಟಾರ. ಈ ಗಾಳಿ, ನೀರು, ಆಕಾಶ, ಭೂಮಿ, ಈ ಪರಿಸರ, ಗಿಡ, ಹೂವು, ಬಳ್ಳಿ ಇದೆಲ್ಲ ಯಾರು ಕೊಟ್ಟಾರ? ಆ ಭಗವಂತ ಕೊಟ್ಟಾರ. ಅದಕ್ಕೆ ಕೊಡುವಾತನೇ ಹರ ಪಡೆಯುವಾತನೇ ನರ, ಒಡಲು ಒಡವೆಗಳು ಕೆಡಿದು ಹೋಗುವ ಮುನ್ನ ಕೊಡು ಪಾತ್ರವರಿದು ಅಂತ. ಈ ಒಡಲೆಂಬ ಒಡವೆಗಳು ನಮಗಿಷ್ಟು ಸುಂದರವಾದ ಬದುಕು ಕೊಟ್ಟನ ಆ ದೇವ. ನಾವು ನೋಡ್ರಿ, ಈ ಶರೀರ ಒಂದ್ ವೇಳೆ ನಮ್ಮ ಕಣ್ಣು ಕಾಣಿಸ್ಲಿಲ್ಲ ಅಂದ್ರ, ಒಂದು ಕಣ್ಣು ಹೋಯ್ತು ಅಂದ್ರ ಆಪರೇಷನ್ ಮಾಡಿಸ್ಕೊಳ್ಬೇಕು, ಮತ್ತೆ ಕಣ್ಣು ಹಚ್ಕೋಬೇಕಾಯ್ತು ಅಂದ್ರ ಎಷ್ಟೊಂದು ರೊಕ್ಕ ಖರ್ಚು ಮಾಡ್ತೀವಿ. ಒಂದು ಹಲ್ಲಿಗೆ 25,000 ರೂಪಾಯಿ ತಗೋತಾರ. ಕಿವಿ, ಏನೇ ಒಂದು ಅಂಗಗಳು ನಾವು ನಾಶ ಆದವು ಅಂದ್ರೆ ಎಷ್ಟೊಂದು ಪರಿಪರಿಯಾಗಿ ದುಡ್ಡು ಖರ್ಚು ಮಾಡ್ತೀವಿ. ಆದ್ರೆ ಈ ಒಂದು ಸುಂದರವಾದ ಶರೀರವನ್ನು ಆ ಭಗವಂತ ನಮಗ್ ಕೊಟ್ಟಾನ. ಅದಕ್ಕ ಈ ಒಡಲು ಕೆಟ್ಟು ಹೋಗುವ ಮುನ್ನ ನಾವು ಪಾತ್ರವರಿದು ಏನಾದರೂ ನಾವು ಈ ಒಂದು ಶರೀರದಲ್ಲಿಂದ ಉಪಕಾರ ಮಾಡ್ಬೇಕಂತ. ಸುಮ್ಮನೆ ಹುಟ್ಟು ಸುಮ್ಮನೆ ಸಾಯ್ಬಾರ್ದ್ರಿ. ಹುಳುಗಳು ಸತ್ತಂಗ ಇವತ್ತು ಹುಟ್ಟೋದು ನಾಳೆಗೆ ಸಾಯುವುದು, ಹೌದಿಲ್ಲ? ಮತ್ತ ನಮಗ ಹುಟ್ಟು ಮತ್ತು ಸಾವು, ಹುಟ್ಟು ಮತ್ತು ಸಾವು ಖಚಿತ ಅದ. ಹುಟ್ಟಿದವರು ಒಂದಿನ ಸಾಯಲೇಬೇಕು. ಆದ್ರೆ ಹುಟ್ಟು ಮತ್ತು ಸಾವುಗಳ ನಡುವೆ ಏನು ಕೊಟ್ಟಾನಲ್ಲ ದೇವರು? ಬದುಕು ಅಂತ ಕೊಟ್ಟಿದ್ದಾನೆ. ಆ ಬದುಕು ಹೆಂಗ ಮಾಡಬೇಕು ಅಂದ್ರ ಶರಣರು, ಸಂತರು, ಮಹಾತ್ಮರು
ಹೇಗೆ ಜೀವನ ಮಾಡಿ ಹೋಗ್ಯಾರಲ್ಲ, ಆಗ ನಾವು ಜೀವನ ಮಾಡಬೇಕು, ಬದುಕು ಮಾಡಬೇಕು. ನಮ್ಮ ಬದುಕು ಯಾರಿಗೆ? ಈ ಸಮಾಜಕ್ಕ ಮಾರ್ಗದರ್ಶನ ಆಗ್ಬೇಕಂತ. ಈಗ ನೋಡ್ರಿ, ನಮ್ಮ ಶರಣರು ಅದರೇನು? ನಮ್ಮ ಕಣ್ಣೆದುರು ಅದರೇನು ಶರಣರು? ಇಲ್ಲ. ಆದರೂ ಕೂಡ ಅಂತಹ ಶರಣರಿಗೆ, ಮಹಾತ್ಮರಿಗೆ ನಾವು ದಿನಾಲು ನೆನೆಸ್ಲಿಕ್ಕತ್ತಿದ್ದೆವು. ಅವರು ಇಲ್ಲ ಅಂದರೂ ಕೂಡ ಅವರ ಹೆಸರು ನಾವು ಗುಣಗಾನ ಮಾಡ್ಲಿಕ್ಕತ್ತೀವಿ. ಯಾಕೆ ಮಾಡ್ಲಿಕ್ಕತ್ತೀವಿ ಅಂದರೂ ಅವರು ಅಂತಹ ಕಾರ್ಯ ಮಾಡಿ ಹೋಗ್ಯಾರ ಜಗತ್ತಿನೊಳಗ. ಅದಕ್ಕೆ ನಾವು ಅವರಿಗೆ ದಿನನಿತ್ಯ ನೆನೆಸ್ಲಿಕ್ಕತ್ತಿದ್ದೆವು. ದಿನ ಬೆಳಗಾದ್ರೆ ಶರಣರಿಗೆ ನೆನೆಸ್ತೀವಿ. ಅದಕ್ಕೆ ನಾವು ಕೂಡ ಈ ಒಡಲೆಂಬ ಒಡವೆಗಳು ಕೆಡೆದು ಹೋಗುವ ಮುನ್ನ ಪಾತ್ರ ಒರೆಯಬೇಕಂತ ನಾವು ಯಾಕೆ ಬಂದಿದ್ದೀವಿ? ಈ ಜಗತ್ತಿನೊಳಗ ನಾವು ಯಾಕೆ ಬಂದಿದ್ದೀವಿ? ನಮ್ಮ ಕರ್ತವ್ಯ ಏನದ ಅಂತ ನಾವು ಅರಿತುಕೊಳ್ಬೇಕು. ಪ್ರತಿಯೊಬ್ಬರು ಅರಿತುಕೊಳ್ಬೇಕು. ಶರಣರು ಇಂತಹ ಒಂದು ಸುಂದರವಾದ ವಚನ ಸಾಹಿತ್ಯ ಕೊಟ್ಟು ಹೋಗ್ಯಾರ. ನಡೆಯು ಕಲಿಸಿದ ಬಸವ, ನುಡಿಯು ಕಲಿಸಿದ ಬಸವ, ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ ಅಂತ ಪ್ರತಿ ಒಂದು ಕ್ಷಣ ಕ್ಷಣಕ್ಕೂ ನಾವು ಹೆಂಗಿರ್ಬೇಕಂತ ಕಲಿಸಿ ಹೋಗ್ಯಾರ. ಅಂತಹ ಒಂದು ಸಾಹಿತ್ಯ ವಚನ ಸಾಹಿತ್ಯ ಅದ ರೀ. ಎಷ್ಟು ಸರಳ ಭಾಷೆ ಒಳಗ ವಚನ ಸಾಹಿತ್ಯ ನಮ್ಮ ಶರಣರು ಕೊಟ್ಟು ಹೋಗ್ಯಾರ. ಅಂತಹ ಒಂದು ವಚನ ಸಾಹಿತ್ಯವನ್ನು ನಾವು ಮುಂದೆ ಬರುವಂತಹ ಒಂದು ಜನ, ನಮ್ಮ ಪೀಳಿಗೆಗೆ ನಾವು ಕಲಿಸಿ ಹೋಗ್ಬೇಕಾಗಿದೆ. ಅದಕ್ಕೆ ನಾವು ಸಂರಕ್ಷಣೆ ಮಾಡಬೇಕಾಗಿದೆ. ಪ್ರತಿಯೊಬ್ಬರು ಮನೆಯೊಳಗ ದಿನಾಲು ಮಕ್ಕಳಿಗೆ 5 ವಚನರ ಕಲಿಸ್ಬೇಕು ನಾವು. ಈಗೆಲ್ಲ ನಮ್ಮ ತಂದೆ ತಾಯಿಯರೇ ಕಾಣಿಸ್ಲಿಕ್ಕೆ ಇದ್ರೊಳಗ, ಮಕ್ಕಳು ಯಾರು ಇಲ್ಲ. ನಾವು ಈ ವಚನ ಸಾಹಿತ್ಯ ಮಕ್ಕಳಿಗೆ ಕಲಿಸ್ಬೇಕಾಗ್ಯದ. ಈ ವಚನಗಳ ಅಧ್ಯಯನ, ಅದರ ಅರ್ಥ ನಾವು ಮಕ್ಕಳಿಗೆ ಹೇಳ್ಬೇಕಾಗ್ಯದ. ಅದಕ್ಕೆ ನೀವು ದಿನಾಲು ಮಕ್ಕಳಿಗೆ ಇವತ್ತಿ ಹಚ್ಕೊಂಬೋದು, ಲಿಂಗ ಪೂಜೆ ಮಾಡೋದು, ಅದರ ಜೊತೆಗೆ 5 ವಚನಗಳ ಪಠಣ ಮಾಡೋದು ದಿನಾಲು ನೀವು ಮಕ್ಕಳಿಗೆ ಕಲಿಸ್ಬೇಕು. ವಚನ ಸಾಹಿತ್ಯ ಕೇವಲ ಸಾಹಿತ್ಯ ಅಲ್ಲ, ಬಹಳ ಅದ್ಭುತ ಸಾಹಿತ್ಯ ಅದ ರೀ. ಅದಕ್ಕ ಒಂದು ಮಾವಿನ ಮರದ ತುಂಬಾ ಹಣ್ಣುಗಳು ತುಂಬಿ ತುಳುಕ್ತಾ ಇದ್ದವು. ಒಬ್ಬ ನಮ್ಮಂತಹ ಮನುಷ್ಯ ಆ ಮಾವಿನ ಮರದ ಜೊತೆಗೆ ಹೋಗ್ತಾ ಇದ್ದ ದಾರಿ ಒಳಗ ಎಷ್ಟು ಕೆಂಪ ಹಳದಿ, ಎಷ್ಟು ಚಂದ ರಸಬದ್ಧವಾದಂತಹ ಮಾವಿನ ಹಣ್ಣುಗಳು ನೋಡ್ರಿ. ಮಾವಿನ ಹಣ್ಣುಗಳು ನೋಡಿದ ಮನುಷ್ಯ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಅದ ಏನೋ? ಇಲ್ಲ. ನೋಡಿದ ತಕ್ಷಣನೇ ಅವನ ಮನಸ್ಸು ಏನಂತೋ, ಅಲ್ಲಿಂದೇ 2 ಕಲ್ಲುಗಳು ತಗೊಂಡು ಒಗೆದು ಬಿಟ್ಟ. ಒಗೆದ ಕೂಡಲೇ ಎಷ್ಟು ರಸ ತುಂಬಿ ಇದ ಹಣ್ಣುಗಳು 2 ಕೆಳಗೆ ಬಿಟ್ಟು ಅವ 2 ಹಣ್ಣುಗಳು ತಿಂದು ಬಹಳ ರುಚಿ ಅದಾವ ಅಂತೇಳಿ ಮತ್ತೊಂದೆರಡು ಕಲ್ಲು ಒಗದ, ಮತ್ತೊಂದೆರಡು ಹಣ್ಣುಗಳು ಬಿದ್ದು ಕೆಳಗ ಅವನು ತಿಂದ. ಆಮೇಲೆ ಆ ಮನುಷ್ಯನಿಗೆ ಏನನ್ನಿಸ್ತು, ಮಾವಿನ ಮರದ ಹತ್ರ ಹೋಗಿ ಕೇಳ್ದ, ಮಾವಿನ ಮರ, ನಾನು ನಿನಗೆ ಕಲ್ಲು ಹೊಡೆದ 2 ಸರಿ, ನೀ 2 ನನಗೆ ಹಣ್ಣುಗಳು ಕೊಟ್ಟಿ ನಿನಗೆ ನೋವು ಆಗಿಲ್ಲೇನು ಅಂತ ಮನುಷ್ಯ ಕೇಳ್ದ. ಆಗ ಮಾವಿನ ಮರ ಏನು ಹೇಳುತ್ತು ನೋಡ್ರಿ, ಮನುಷ್ಯನೇ, ನಮ್ಮ ತಾಯಿ ನನಗೆ ಕಲಿಸಿದ್ದಾಳೆ, ನೀನು ಎತ್ತರವಾಗಿ ಬೆಳೆದು ನಿಂದಿರ್ತೀಯಲ್ಲ. ಏನು ಕಲಿಸಿದ್ದಾಳೆ ಮಾವಿನ ಮರ ಹೇಳಿಕತ್ತದ ಮನುಷ್ಯನಿಗೆ, ನೀ ಯಾವಾಗ ಈ ಸಮಾಜದೊಳಗ ಎತ್ತರವಾಗಿ ಬೆಳೆದು ನಿಂದಿರ್ತೀಯಲ್ಲ, ಆಗ ಮನುಷ್ಯ ನಿನಗ ಕಲ್ಲು ಹೊಡಿತಾನ. ಆಗ ನೀನು ಕಲ್ಲು ಹೊಡೆದ ಮನುಷ್ಯರಿಗೆ ರುಚಿಯಾದ 2 ಹಣ್ಣುಗಳು ಕೊಡುವಂತ ನಮ್ಮ ತಾಯಿ ಕಲಿಸ್ತಾಳ ಅಂತ ಹೇಳಿದ್ರು. ಹಂಗ ಒಂದು ಮಾವಿನ ಮರ ನಮಗ ಪಾಠ ಕಲಿಸ್ತದ, ಒಂದು ಮಾವಿನ ಮರದಿಂದ ಪಾಠ ಕಲಿಸ್ತದ. ಅದೇ ರೀತಿಯಾಗಿ ನಮ್ಮ ಮನೆಯ ಹಿತ್ತಲ ಒಳಗ ನಾವು ತೆಂಗಿನ ಗಿಡ ಹಚ್ಚಿರ್ತೀವಿ. ಆ ತೆಂಗಿನ ಗಿಡಕ್ಕೆ ನಾವು ಏನು ಕೊಡ್ತೀವಿ ಅಂದ್ರೆ, ನಮ್ಮ ಹಿತ್ತಲ ಒಳಗಿಂದ ನಮ್ಮ ಏನಿರ್ತದ, ನಮ್ಮ ಮೌರಿ ಒಳಗಿಂದ ಎಲ್ಲ ನೀರು, ಹೊಲಸು ನೀರು ಆ ತೆಂಗಿನ ಗಿಡಕ್ಕೆ ಹೋಗ್ತಿರ್ತದ. ಆದ್ರೆ ಆ ತೆಂಗಿನ ಮರ ಏನು ಕೊಡ್ತದ, ಹೊಲಸು ನೀರನ್ನು ಕುಡಿದು ನಮಗೆ ಏನು ಕೊಡ್ತದ, ತಿಳಿಯಾದ ನೀರನ್ನು ಕೊಡುತ್ತದ. ಒಂದು ಆಕಳದ, ನಮ್ಮ ಮನೆಗೆ ಆಕಳು ಸಲವಿರ್ತೀವಿ, ಅದಕ್ಕೆ ನಾವು ಏನ್ ಕೊಡ್ತೀವ್ರಿ, ನಾವು ಉಂಡಿದ್ದು ಎಲ್ಲ ಬಿಟಾಕಿದ್ದು ಎಲ್ಲ ಮುಸುರಿ ನೀರು ಅದಕ್ಕೆ ಕೊಡ್ತೀವಿ. ಆಕಳು ಮುಸುರಿ ನೀರು ಕುಡಿದು ನಮಗೇನು ಕೊಡ್ತದ, ಒಳ್ಳೆ ತಂದರುಸ್ತಾದಂತಹ, ಆ ದೇವರಿಗೆ ಅಭಿಷೇಕ ಮಾಡುವಂತಹ ಹಾಲು ಕೊಡುತ್ತದ. ಅದಕ್ಕ
ಪ್ರತಿಯೊಂದು ಗಿಡ ಮರ ಬಳ್ಳಿ ಎಲ್ಲದರಲ್ಲಿಂದ ಮನುಷ್ಯ ಪಾಠ ಕಲಿಬೇಕಾಗ್ಯದ ಅಂತ. ಅದಕ್ಕೆ ನಾವು ಏನು ಕೊಡ್ಲಿಕ್ಕೆತ್ತಿದೆವು? ಈ ಸಮಾಜಕ್ಕೆ ಏನು ಕೊಡ್ಲಿಕ್ಕೆತ್ತಿದೆವು? ತಂದೆ ತಾಯಿಗೆ ಏನು ಕೊಡ್ಲಿಕ್ಕೆತ್ತಿದೆವು? ನಾವು ತಿಳ್ಕೋಬೇಕಾಗ್ಯದ. ಪ್ರತಿಯೊಂದು ಈ ತರಹ ಎಲ್ಲ ಪಕ್ಷಿ ಪ್ರಾಣಿ ಗಿಡ ಬಳ್ಳಿ ಎಲ್ಲವೂ ನಮಗ ಒಂದಿಲ್ಲ ಒಂದು ಪಾಠ ಕಲಿಸ್ತಾ ಇವೆ. ಅವುಗಳನ್ನು ಅರ್ಥ ಮಾಡಿಕೊಂಡು ನಾವು ಬದುಕಬೇಕಾಗ್ಯದ. ಯೋಮಕಾಯ ಅಲ್ಲಮ ಪ್ರಭುಗಳು ಒಂದು ವಚನದಲ್ಲಿ ಹೀಗೆ ಹೇಳ್ತಾರ, ಅಮೃತ ಸಾಗರದೊಳಗಿದ್ದು ಆಕಳ ಚಿಂತೆ ಏಕೆ? ಅಮೃತ ಸಾಗರದೊಳಗಿದ್ದು ಆಕಳ ಚಿಂತೆ ಏಕೆ? ಮೇರು ಮಧ್ಯದೊಳಗಿದ್ದು ಜರಗ ತೊಳೆಯುವ ಚಿಂತೆ ಏಕೆ? ಗುರುವಿನೊಳಗಿದ್ದು ತತ್ವವಿದ್ಯೆಯ ಚಿಂತೆ ಏಕೆ? ಪ್ರಸಾದದೊಳಗಿದ್ದು ಮುಕ್ತಿಯ ಚಿಂತೆ ಏಕೆ? ಕರಸ್ಥಲದೊಳಗೆ ಲಿಂಗವಿದ್ದ ಬಳಿಕ ಮತ್ತಾವ ಚಿಂತೆ ಏಕೆ ಹೇಳ ಗುಹೇಶ್ವರ ಅಂತ. ಅಮೃತ ಸಾಗರದೊಳಗಿದ್ದು ಆಕಳ ಚಿಂತೆ ಏಕೆ ಅಂತ. ಅಮೃತ ಸಾಗರವನ್ನೇ ದೇವರು ನಮಗ ಕೊಟ್ಟಿದ ಮೇಲ ಮತ್ತ್ಯಾಕ ಆಕಳ ಚಿಂತೆ ಮಾಡ್ಬೇಕ್ರಿ? ಹೌದಲ್ಲ? ಅಮೃತದ ಸಾಗರವನ್ನೇ ಕೊಟ್ಟೆ ನಮ್ಮ ಮನುಷ್ಯ ಮತ್ತೆ ಆಕಳ ಚಿಂತೆ ಯಾಕೆ ಮಾಡ್ಬೇಕಂತ? ಒಬ್ಬ ಮನುಷ್ಯ ಇದ್ದ, ಅವನು ವ್ಯವಸಾಯ ಮಾಡ್ತಿದ್ದ. ದಿನಾಲೂ ಹೊಲಕ್ಕೆ ಹೋಗಿ ಗಳೆ ಹೊಡೆಯೋದು ಬೆಳೆ ಬೆಳೆದು ಎಲ್ಲ ಮಾಡ್ತಿದ್ದ. ಒಂದು ದಿನ ಅವನಿಗೆ ಗಳೆ ಹೊಡೆಯುವಾಗ ಹೊಲದಲ್ಲಿ ಏನ್ ಸಿಕ್ಕಿತು ಅಂದ್ರ ನೇಗಿಲು ಹೊಡಿತಿರ್ತಾರಲ್ಲ, ಆ ನೇಗಿಲಿಗೆ ಒಂದು ಏನೋ ತಟ್ಟಿದಂಗಾಯ್ತು. ಅವ ನೇಗಿಲು ತೆಗೆದು ನೋಡ್ತಾನ, ತೆಗಿತಾನ ಒಂದು ಬಂಗಾರದ ಒಂದು ಮೂರ್ತಿ ಸಿಗುತ್ತದೆ ಅವನಿಗೆ. ಆ ಬಂಗಾರದ ಮೂರ್ತಿ ಸಿಕ್ಕಿದ ಕೂಡಲೇ ತೆಗೆದು ಅದಕ್ಕೆಲ್ಲ ಸೂಟಿ ಒಳಗ್ ತೆಗೆದು ಅದಕ್ಕೆ ತಲೆ ಮ್ಯಾಲ ಇಟ್ಕೊಂಡು ಊರಾಗ ಬರ್ತಾನ. ಅವ ಊರಾಗ ಬರುವಾಗ ಎಲ್ಲಾ ಜನರು ನೋಡ್ತಾರ, ಅಬ್ಬ ಇವನಿಗೆ ಬಂಗಾರದ ಮೂರ್ತಿ ಸಿಕ್ತು ಅಂತೇಳಿ ಅವ ಏನ್ ಮಾಡ್ತಾನ, ಆ ಬಂಗಾರದ ಮೂರ್ತಿ ತಗೊಂಡು ಮನೆಗೆ ಬಂದು ಅದನ್ನು ಒಂದು ದೇವದ ಮ್ಯಾಲ ಇಟ್ಟು ಅಲ್ಲಿ ಒಂದು ಮೂಲಿ ಒಳಗ ಕೂತಿರ್ತಾನ. ಎಲ್ಲರೂ ಬರ್ತಾರ, ಬಂಗಾರದ ಮೂರ್ತಿ ಸಿಕ್ಕದ ಅಂತೇಳಿ ಎಲ್ಲರೂ ಆ ಮೂರ್ತಿಗೆ ನೋಡಿ ಹೋಗ್ತಾ ಇರ್ತಾರ. ಅವಾಗ ಆ ಮನುಷ್ಯ ಸುಖ ಎಷ್ಟು ಸಂತೋಷ ಆಗಿರ್ಬೇಕಲ್ಲ, ಬಂಗಾರದ ಮೂರ್ತಿ ಸಿಕ್ಕದಂತ ಅವ ಖುಷಿ ಪಡಂಗಿಲ್ಲ. ಅವ ಒಂದು ಮೂಲಿ ಒಳಗ ಹಣಿಗೆ ಕೈ ಹಚ್ಕೊಂಡು ಕುಂತಿರ್ತಾನ. ಅವನ ದೋಸ್ತ್ ಬರ್ತಾನ, ಅವನ ಗೆಳೆಯ, ಆತ್ಮೀಯ ಗೆಳೆಯ ಬರ್ತಾನ. ಯಾಕಪ್ಪ ನಿನಗೆ ಇಂತಹ ಒಂದು ಬಂಗಾರದ ಮೂರ್ತಿನೇ ಸಿಕ್ಕದ, ನೀ ಖುಷಿ ಪಡೋದು ಬಿಟ್ಟು ಯಾಕೋ ದುಃಖದೊಳಗಿದ್ದೀಯಲ್ಲ ಅಂದಾಗ ಅವ ಹೇಳ್ತಾನ, ಹೌದು ಗೆಳೆಯ, ನನಗ ಬಂಗಾರದ ಮೂರ್ತಿ ಏನೋ ಸಿಕ್ಕದ, ಆದ್ರ ಅದ್ರ ಕೆಳಗೆ ಏನು ಬರ್ತದ ನೋಡು ಅಂದಾಗ ಅದು 14ನೇ ಬಂಗಾರದ ಮೂರ್ತಿ ಇರ್ತದ. 14 ಇನ್ನ ಎಲ್ಲವ 13 ಎಲ್ಲದವ ಅಂತ ಅವನಿಗೆ ಚಿಂತೆಯಾಗಿರ್ತದಂತ್ರಿ. ಹಿಂಗದ ಅಮೃತ ಸಾಗರವನ್ನೇ ಕೊಟ್ಟಾನ ದೇವ್ರು. ನಾವು ಆಕಳಿಗೆ ಚಿಂತೆ ಮಾಡ್ಲಿಕತ್ತೀವಿ. ಒಂದು ಬಂಗಾರದ ಮೂರ್ತಿ ಸಿಕ್ಕದ, ಅದ್ರ ಒಳಗ 14 ಅಂತ ಬರ್ದಿರ್ತದ. ಇನ್ನ 13 ಎಲ್ಲವ ಅಂತ ಅವನಿಗೆ ಚಿಂತೆ ಆಗಿರ್ತದ. ಅಂದ್ರೆ ಇನ್ನ 13 ನನ್ನ ಹೊಲದಾಗೆ ಅದಾವಲ್ಲ ಅಂತ ಚಿಂತೆ ಆಗಿರ್ತದ. ಅವು ಎಲ್ಲದವ, ಹೆಂಗ್ ಹುಡುಕ್ಬೇಕಂತ ಅವ ಚಿಂತೆ ಮಾಡ್ತಿರ್ತಾನ. ಅದಕ್ಕ ನಾವು ಏನು ಪಡ್ಕೊಂಡಿವಲ್ಲ ಅದ್ರ ಒಳಗೆ ಸುಖ ಪಡಬೇಕು. ಯಾವುದು ಇಲ್ಲ ಅಲ್ಲ ಅದಕ್ಕೆ ನಾವು ತಲೆ ಖರಾಬ್ ಮಾಡ್ಕೋಬಾರ್ದ್ರಿ. ಯಾವಾಗ್ಲೂ ಬೇರೆಯವರಿಗೆ ನೋಡಿ, ಬೇರೆಯವರು 2 ಅಂತಸ್ತು ಬಿಡ್ಲಿಕ್ಕೆ ಕಟ್ಟಿರ್ತಾರ, ನಮ್ಮದ್ ಮನಿ ಸಣ್ಣದಿರ್ತದ, ನಾವ್ ಯಾವಾಗ್ಲೂ ನಮ್ಮ ಮನಿ ನೋಡಂಗಿಲ್ಲ, ಬೇರೆಯವ್ರ ಮನಿ ಕಡೆನೇ ಲಕ್ಷ ಇರ್ತದ. ಅವ್ರಿಗೆ ದೇವ್ರು ನೋಡಿ ಎಷ್ಟು ಚಂದ ಕೊಟ್ಟಾನ, ನಮಗಿಷ್ಟೇ ಕೊಟ್ಟಾನ ಅಂತೀವಿ. ಯಾರೋ ಕಾರ್ನಾಗ ಓಡಾಡ್ತಿರ್ತಾರ, ನಾವು ಸೈಕಲ್ ಮೇಲೆ ಓಡಾಡ್ತಿರ್ತೇವ್, ನಾವು ಆ ಕಾರಿನವ್ರ ಕಡೆನೇ ಚಿಂತೆ ಮಾಡ್ತಿರ್ತೇವ್. ಯಾರೋ ಐಷಾರಾಮಿ ಜಿಂದಗಿ ಮಾಡ್ತಿರ್ತಾರ, ಹೌದಿಲ್ಲ, ಅವ್ರ ಕಡೆ ನೋಡಿ ನಾವು ಏನೋ ದುಃಖ ಪಡುವುದಿಲ್ಲ. ನಾವು ಸೈಕಲ್ ಹೊಡೆದ್ರೆ ಅದು ಎಕ್ಸರ್ಸೈಸ್ ಆಗ್ತದ್ರಿ, ನಾವು ಕುಟ್ಟಿದ್ರ ಬೀಸಿದ್ರ ಅದು ಎಲ್ಲ ಎಕ್ಸರ್ಸೈಸ್ ಆಗ್ತದ. ಅದಕ್ಕೆ ನಾವು ದೇವರು ಎಷ್ಟು ಕೊಟ್ಟಾನಲ್ಲ ಅಷ್ಟರೊಳಗೆ ಸಂತೋಷ ಇರುವುದು ನಾವು ಕಲಿಬೇಕಾಗ್ಯದ. ಅದು ಎಷ್ಟು ಶ್ರೀಮಂತಿಕೆ ಅದು ಶಾಶ್ವತ ಅದ ಏನು? ಅದು ಶಾಶ್ವತ ಇಲ್ಲ. ಒಂದು ದಿನ ಎಲ್ಲ ಬಿಟ್ಟು ನಾವು ಹೋಗ್ತೀವಿ. ಎಷ್ಟು ಗಳಿಸಿರೇನು, ಏನ್ ಮಾಡಿದ್ರೇನು ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ. ಒಬ್ಬ ಮುಪ್ಪಾದ ಮುದುಕ ಇದ್ದ, ಅವನಿಗೆ ಏನು ಆಸ್ತಿ ಇರಲ್ರಿ, 4 ಮಂದಿ ಮಕ್ಕಳಿಗೆ ಹಂಚಿಬಿಟ್ಟಿದ್ದ. ಅವನ ಹತ್ರ ಏನು ಇರಲಿಲ್ಲ, ಅವನಿಗೆ ಯಾರು ಅನ್ನ ಹಾಕ್ಲಿಲ್ಲ.
ಯಾಕಂದ್ರೆ ಇವತ್ತಲ್ಲ ವಯಸ್ಸಾಗಿದ್ದವರಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೇಕಂತಾರ. ಬ್ಯಾಂಕ್ ಬ್ಯಾಲೆನ್ಸ್ ಇದ್ರೇನೆ ಅನ್ನ ಹಾಕ್ತಾರ. ಅದಕ್ಕೆ ಎಲ್ಲರೂ ಮುದುಕರು ಈಗ ಏಜ್ ಆಗಿದ ಕೂಡಲೇ ಭಾಳ ಹುಷಾರ್ರಿ, ಅವ್ರು ಬಿ ಆಸ್ತಿ ಪಾಸ್ತಿ ಇಟ್ಕೊಂಡೇ ಇರ್ತಾರ. ಯಾಕಂದ್ರೆ ಮುಂದೆ ನಮ್ಮ ಮಕ್ಕಳು ಯಾರು ಬಿ ಅನ್ನ ಹಾಕಂಗಿಲ್ಲ ಅಂತ. ಅದಕ್ಕ ಆ ಮುದುಕಾದ ಏನು ಮುದುಕನ ಹತ್ರ ಯಾವ ಆಸ್ತಿನೂ ಇರ್ಲಿಲ್ಲ. ಅದಕ್ಕ ಆ 4 ಜನ ಅವನಿಗೆ ಅನ್ನ ಹಾಕ್ತಿರ್ಲಿಲ್ಲ. ಅಲ್ಲಿ ಇಲ್ಲಿ ಬಿದ್ದು ಎಲ್ಲೆಲ್ಲೋ ಊಟ ಮಾಡಿ ಬದುಕ್ತಿದ್ದ. ಒಂದು ದಿನ ಏನ್ ಹೇಳ್ದ ಅಂದ್ರೆ, ಒಬ್ಬ ಅವನ ಗೆಳೆಯ ಬರ್ತಾನ. ಆ ಗೆಳೆಯ ಏನ್ ಹೇಳ್ತಾನ ಅಂದ್ರ, ನಿನಗ 4 ಜನ ಮಕ್ಕಳದಾರ, ಆದ್ರೂ ನಿನಗೆ ಯಾರು ಒಂದು ತುತ್ತು ಅನ್ನ ಹಾಕನ್ ಹೋಗ್ಯಾರ. ಅದಕ್ಕ ನಾ ಏನ್ ಮಾಡ್ತೀನಿ, ಒಂದು ಉಪಾಯ ಮಾಡ್ತೀನಿ ಅಂತ ಹೇಳಿ ಆ ಒಬ್ಬ ಗೆಳೆಯನಿಗೆ, ಆ ಮುದುಕನಿಗೆ ಕರ್ಕೊಂಡು ಮನೆಗೆ ಬರ್ತಾನ. ಮನೆಗೆ ಬಂದು ಒಂದು ಡಬ್ಬಿ ತಗೊಂಡು ಬರ್ತಾನ್ರಿ, ಸಂದೂಕ, ಒಂದ್ ದೊಡ್ಡ ಸಂದೂಕ್ ತಂದು ಏನ್ ಹೇಳ್ತಾನ, 4 ಜನ ಸ್ವಸ್ಥರಿಗೆ 4 ಜನ ಮಕ್ಕಳಿಗೆ ಕರೀತಾನ. ನಿಮ್ಮ ಮಾವ ನನಗ್ ಬಹಳ ಸಹಾಯ ಮಾಡ್ಯಾನ, ಹಿಂದಕ್ಕ ಬಹಳ ಸಹಾಯ ಮಾಡ್ಯಾನ. ಅದಕ್ಕ ಈಗ ಅವ ಮುಪ್ಪಿನ ಒಳಗ ನೀವು ಯಾರು ನೋಡೋದಾಗಿರಿ, ಇದ್ರ ತುಂಬಾ ರೊಕ್ಕ ಬೆಳ್ಳಿ ಬಂಗಾರ ಎಲ್ಲ ಅದ. ಇದು ಎಲ್ಲ ನನಗ್ ಕೊಟ್ಟಿದ್ದ ನಿಮ್ಮ ಮಾವ, ಇದು ಇಟ್ಕೋರಿ, ಅವನ ಉಪಜೀವನ ಮಾಡ್ರಿ ಅಂತ ಆ ಒಬ್ಬ ಮನುಷ್ಯ, ಅವನ ದೋಸ್ತು ಹೇಳಿ ಹೋಗ್ತಾನ. ಆಗ ಎಲ್ಲರಿಗೂ ಖುಷಿ ಆಗ್ತದ. ಆ ಒಂದು ಡಬ್ಬಿ ಪೂರ ಅದ್ರೊಳಗ ರೊಕ್ಕ ರೂಪಾಯಿ ಬಂಗಾರ ಎಲ್ಲ ಅದ ಅಂತ ತಿಳ್ಕೊಂಡು ಆ ಮಾವಿಗೆ ಏನ್ ಮಾಡ್ತಾರ, ಒಳಗ್ ಕರ್ಕೋತಾರ. ಎಲ್ಲರೂ ಮುಂಜಾನೆ ಒಬ್ಬಕಿ ಸೊಸಿ, ಸಂಜೆ ಮಧ್ಯಾಹ್ನ ಬಿಸಿದ ಅನ್ನ ಉಣ್ರಿ, ಬಿಸಿ ರೊಟ್ಟಿ ಉಣ್ರಿ, ಕಾಫಿ ಕುಡ್ರಿ, ಚಾ ಕುಡಿರಿ, ಇಷ್ಟು ಜನ ಅವ್ರಿಗೆ ಇದು ಮಾಡ್ತಿರ್ತಾರ. ಅಂದ್ರ ಇಷ್ಟು ಮಾಡ್ತಿರ್ತಾರೆ. ಯಾಕೆ ಮಾಡ್ತಿರ್ತಾರ ಅಂದ್ರ ಅದ್ರೊಳಗ ಏನೇನೋ ಅದ, ಬೆಳ್ಳಿ ಬಂಗಾರ ರೂಪಾಯಿ ಅವ ನಮ್ಮ ಮಾವನ್ ಬಂದಂತ ಮಾಡ್ತಿರ್ತಾರ. ಅವಾಗ ಅವ ದೋಸ್ತ್ ಏನ್ ಹೇಳ್ತಾನ, ಅವ್ರಿಗೆ 4 ಜನರಿಗೆ ಈ ಡಬ್ಬಿ ತೆಗೆದು ನೀವು ನೋಡಂಗಿಲ್ಲ, ಅವ್ರು ಇರಸ್ತನ ಯಾರು ನೋಡಂಗಿಲ್ಲ, ಅವ್ರು ಎಂದ ಸಾಯ್ತಾರಲ್ಲ ಅವತ್ತೇ ಈ ಡಬ್ಬಿ ತೆಗೆದು ನೋಡ್ಬೇಕು ಅಂತ ಹೇಳೋಗಿರ್ತಾನ. ಅವತ್ತ ಬಹಳ ವಯಸ್ಸಾಗ್ತದ. ಹಿಂಗೆ ಅವ್ನ ಆರೈಕೆ ಮಾಡ್ತಾರ. ಒಬ್ಬಕ್ಕಿ ಆಗದ, ಒಬ್ಬಕ್ಕಿ ಸಸಿ ಕಾಂಪಿಟೇಷನ್ ಮೇಲೆ ಮಾಡ್ತಾರ್ರಿ. ನಾ ಹೆಚ್ಚು ನೀ ಹೆಚ್ಚು, ನಾ ಹೆಚ್ಚು ನೀ ಹೆಚ್ಚು. ಯಾಕೆ ಮಾಡ್ತಾರ ಅಂದ್ರೆ ಆ ಮಾವನ ಮೇಲೆ ಗಂಟದ ಅಂತ ಹೇಳಿ ಮಾಡ್ತಾರ. ಒಂದು ದಿನ ಮಾವ ತೀರ್ಕೊಂಡು ಹೋಗ್ಬಿಡ್ತಾನ. ತೀರ್ ಹೋದಾಗ ಅವರು ಏನೋ ಅವಸರಲಿಂದ ಅವನು ಮಣ್ಣು ಮಾಡಿ ಬಂದು ಎಷ್ಟು ಗಡಬಡಿಲಿಂದ ಆ ಟ್ರಂಕ್ ಹೊಡಿತಾರ, ಆ ಒಂದು ಬಂಗಾರದ ಪೆಟ್ಟಿಗೆ ಹೊಡಿತಾರ. ಅಂದ್ರ ನಾ ಎಷ್ಟು ತಗೋಬೇಕು, ನೀ ಎಷ್ಟು ತಗೋಬೇಕಂತ ಆಸೆ. ಅದ್ರಾಗ ಹೆಣ್ಮಕ್ಳಿಗಾರ ಬಹಳ ಆಸೆ. 4 ಮಂದಿ ಸ್ವಸ್ಥರು ಓಡ್ ಬಂದು ನೀ ನಾ ಅಂತ ಅದು ಟ್ರಂಕ್ ಏನ್ ಕೀಲಿ ಸಿಗಲ್ಲ, ಟ್ರಂಕ್ ಹೊಡೆದು ಕೀಲಿ ಹೊಡೆದು ತಗೋತಾರ. ಅದ್ರ ಒಳಗೆ ಏನಿರ್ತಾವ ಅಂದ್ರೆ ಬರೀ ಕಲ್ಲು ಮಣ್ಣು ಅದು ತುಂಬಿರ್ತಾರ. ಹಿಂಗದ ರೀ ನಮ್ಮದ, ಹೌದಿಲ್ಲ? ಹಿಂಗದ ಈಗಿನ ಹಿಂಗೆ ಅದ. ಒಂದು 4 ಜನ ಸ್ವಸ್ಥರು, ಒಬ್ಬ ಮುದುಕ. ಅವ ಏನು ಮಾಡ್ತಿರ್ತಾನ ಅಂದ್ರ ಸಣ್ಣ ಸೊಸಿ ಹತ್ರ ಇರ್ತಾನ. ದೊಡ್ಡ ಸೊಸಿ ಎಲ್ಲಿ ಹೋಗಿರ್ತಾಳ, ಬಾಂಬೆದಾಗ ಇರ್ತಾಳ. ಬಾಂಬೆದಾಗಿದ್ದಾಗ ಆ ಒಂದು ಮಾವನಿಗೆ ವಯಸ್ಸಾಗ್ತದ, ತೀರ್ಕೋತಾನ. ಅವಾಗ ಏನಾಗ್ತದ, ಮೋಕ್ಷ ಮಾಡ್ಬೇಕಲ್ಲ, ಲಿಂಗೈಕ್ಯ ಆಗಿದ್ಮೇಲೆ ಮೋಕ್ಷ ಮಾಡ್ಬೇಕು. ಮೋಕ್ಷ ಮಾಡಿದಾಗ ಎಲ್ಲರೂ ಎಲ್ಲೇ ಸ್ವಸ್ಥರು ಮಕ್ಕಳು ಎಲ್ಲ ಇರ್ತಾರ. ದೊಡ್ಡ ಸಸಿ ಮಾತ್ರ ಅಲ್ಲಿಗೆ ಬಂದಿರಂಗಿಲ್ಲ. ಆಕೆ ಅಲ್ಲಿಂದೇ ಫೋನ್ ಮಾಡ್ತಿರ್ತಾಳ, ನಾ ಬರಸ್ತನ ನಮ್ಮ ಒಂದು ಮಣ್ಣು ಮಾಡ್ಬೇಡ್ರಿ ಅಂತಾಳ. ಬಹಳ ಹೊತ್ತು ನೋಡ್ತಾರ. ಸಾಯಂಕಾಲ ಆಗ್ಲದ್ದು ಇನ್ನ ಬರ್ಲಿಲ್ಲ ಅಂತ ಹೇಳಿ ಏನು ಆ ಮಾವನ ಕುಣಿದಾಗ ಒಳಗ ಮಣ್ಣಿನೊಳಗೆ ಇಡಬೇಕು ಅನ್ನಿಸ್ತಾನ. ಅಕ್ಕಿ ಓಡೋಡಿ ಬರ್ತಿರ್ತಾಳ. ದೊಡ್ಡ ಸಸಿ ಇಷ್ಟು ರಭಸವಾಗಿ ಬರ್ತಾಳ್ರಿ. ಅದು ಏನೋ ಶವ ಒಳಗ್ ಮಣ್ಣಿನೊಳಗೆ ಇಟ್ಟಿರ್ತಾರೆ, ಇನ್ನ ಮುಚ್ಚಿರಂಗಿಲ್ಲ. ಅಕ್ಕಿ ದಡ ಬಂದು ಆ ಮಾವನ ಕುಣ್ಯಾಗ ಬಿದ್ದು ಬಿಡ್ತಾಳ. ಬಿದ್ದು ಕೂಡಲೇ ಜನ ಎಲ್ಲ ಗಾಬರಿ ಆಗ್ಬಿಡ್ತಾರ. ಎಷ್ಟೊಂದು ಜೀವ ಅದರಿ ಈ ಮಾವನ ಮೇಲೆ, ಪಾಪ ಅಷ್ಟು ದೂರ ಇದ್ದಳು ಸೊಸಿ, ಎಷ್ಟು ಜೀವ ಅದಲ್ಲ ಅಂತೇಳಿ ಜನ ಎಲ್ಲ ತಿಳ್ಕೊತಾರ. ಆಗ ಆಕಿ ಹಳ್ಳುಗ ಒಳಗಿಂದ ಎಬಿಸಿ ಮ್ಯಾಲ ಕೂಡಿಸಿ ಸಮಾಧಾನ ಆಗವ, ನೀರು ಕುಡಿ ಎಲ್ಲ ಮಾಡು ಅಂತೇಳಿ ನೀರದು ಎಲ್ಲ ಕುಡಿಸ್ತಾರ. ಆವಾಗ ಸಣ್ಣಕ್ಕಿ ಏನಿರ್ತಾಳದ ನೆಗಣಿ, ಅಕ್ಕಿ ಕೇಳ್ತಾಳ, ಎಷ್ಟು ಜೀವ ಐತೆ ಮಾವನ ಮೇಲೆ ನೀನು, ಮತ್ ಇಷ್ಟು ದಿನ ಅಲ್ಲೇ ಇಟ್ಕೋಬೇಕಾಗಿತ್ತಿಲ್ಲ ಅಂತ ಕೇಳ್ತಾಳ. ಅಕ್ಕಿ ಏನಿರೋ ಬಾಯಾಗ ಮಣ್ಣು ಇಲ್ಲಿ, ಅವನ್ ಬಾಯಾಗ 2 ಬಂಗಾರ ಹಲ್ಲಿದ್ದು ಅವ್ನು ಚಪ್ಪಲಕ ಏನಿದೆ ಅಂತ. ನಾ ಮಾವನ ಮೇಲೆ ಜೀವ ಇಲ್ಲ, ಮಾವನ ಬಾಯಾಗ 2 ಬಂಗಾರ ಹಲ್ಲಿದ್ದು
ಅವ್ ತೆಕ್ಕೊಳಕ್ ಅವ್ನು ಸರಿಯಾಗಿದೆ ಅಂತ ಹೇಳ್ತಾಳ. ಇಂಥ ಒಂದು ಪ್ರೀತಿ ಈ ನಮ್ಮ ಕಲಿಯುಗದಾಗದ ರೀ. ಅದಕ್ಕ ಅಮೃತ ಸಾಗರದೊಳಗಿದ್ದು ಆಕಳ ಚಿಂತೆ ಏಕೆ, ಮೇರು ಮಧ್ಯದೊಳಗಿದ್ದು ಜರಗ ತೊಳೆಯುವ ಚಿಂತೆ ಏಕೆ ಅಂತ. ಅಗಸಾಲ ಅಕ್ಕ ಸಾಲಿಗ ಆದವ ಏನು ತಿಜೋರಿ ತುಂಬಾ ಬಂಗಾರ ಇರ್ತದ, ಆದ್ರ ಅವ ಏನು ಬಂಗಾರದ ಒಡವೆ ಮಾಡ್ತಾನಲ್ಲ, ಆ ಒಡವೆ ಮಾಡಿದ ನೀರಿನ ಒಳಗ ಸಣ್ಣ 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 ಕಣಗಳು ಬಂಗಾರ ತುಕುಡಿ ಅವ ಏನು ಅಂತ ಹುಡುಕ್ತಾನಂತ. ನೋಡ್ರಿ ಅವನಿಗೆ ಆಸೆ ಏನಿರ್ತದ ಅಂದ್ರೆ ಬಂಗಾರ ತುಂಬಾ ಎಲ್ಲಾ ತಿಜೋರಿ ತುಂಬಾ ಬಂಗಾರ ಇದ್ರೂ ಕೂಡ ಅವ ಹುಡುಕೋದು ಎದ್ರೊಳಗ ಅಂದ್ರೆ ಜರಗ ತೊಳೆಯುವ ಚಿಂತೆ. ಅವನಿಗೆ ಒಳಗ ಎದುರ ಚಿಂತೆ ಇರ್ತದ ಅಂದ್ರೆ ಸಣ್ಣ ಸಣ್ಣ ಕಣಗಳಿಗಿನ ನೀರಿನ ಒಳಗ ಹರಿದು ಹೋಗ್ತಾವೇನೋ ಅನ್ನುವಂತಹ ಚಿಂತೆ ಅಂತ. ಅಮೃತ ಸಾಗರದೊಳಗಿದ್ದು ಆಕಳ ಚಿಂತೆ ಏಕೆ, ಮೇರು ಮಧ್ಯದೊಳಗಿದ್ದು ಜರಗ ತೊಳೆಯುವ ಚಿಂತೆ ಏಕೆ, ಗುರುವಿನೊಳಗಿದ್ದು ತತ್ವವಿದ್ಯೆಯ ಚಿಂತೆ ಏಕೆ. ಗುರುವಿನ ಸಾನ್ನಿಧ್ಯದೊಳಗಿದ್ದೇವೆ. ಗುರು ಅಂದ್ರ ಎಂತಹ ಗುರು ಸಿಗಬೇಕು ರೀ ನಮಗ ಅಂದ್ರ ಬಹಳ ತತ್ವಜ್ಞಾನಿ ಇರಬೇಕು, ಮಮತೆ ಇರಬೇಕು, ಪ್ರೀತಿ ಇರಬೇಕು. ಅಂತಹ ಒಬ್ಬ ಗುರು ನಮಗೆ ಸಿಕ್ಕರೆ ಬಹಳ ಒಳ್ಳೆಯದು. ಎಲ್ಲರ ಗುರು ಚೂಚ ಮಾಡವು, ನಮಗ ಬೇಕನ್ನವು, ಅದು ಇದು ಬೇಡ, ಗುರುಗಳು ಬೇಡ. ತತ್ವಜ್ಞಾನಿ ಇದ್ದವ ಗುರು ಸಿಗಬೇಕು. ಅಂತಹ ಗುರು ಇದ್ದರೆ ನಮಗ ಯಾವ ಚಿಂತೆಯೂ ಇಲ್ಲ. ಆ ಗುರು ನಮಗೆ ಭವಸಾಗರ ದಾಟಿಸ್ತಾನ, ಆ ದೇವರ ಮಾರ್ಗ ತಾನೇ ತೋರಿಸ್ತಾನಂತ. ಅಂತಹ ಗುರು ನಮಗ ಸಿಕ್ಕರೆ ನಮಗ ಯಾವ ಚಿಂತೆಯೂ ಇಲ್ಲ. ಪ್ರಸಾದದೊಳಗಿದ್ದು ಮುಕ್ತಿಯ ಚಿಂತೆ ಏಕೆ ಅಂತ. ನಾವು ದಿನಾಲು ನಿತ್ಯ ಪ್ರಸಾದ, ಬೇರೆಯವರಿಗೆ ಹಸುದು ಬಂದವರಿಗೆ ಅನ್ನ ಹಾಕ್ತೀವಿ, ಪ್ರಸಾದದೊಳಗೆ ಇರ್ತೀವಿ, ಮತ್ತೆ ಇದ್ದಿದ ಮೇಲೆ ಮುಕ್ತಿ ಕೊಡುವಪ್ಪ ಅಂತ ಬೇಡೋ ಚಿಂತೆ ಇಲ್ಲ. ಅದಕ್ಕೆ ಪ್ರಸಾದದೊಳಗಿದ್ದು ಮುಕ್ತಿಯ ಚಿಂತೆ ಏಕೆ ಅಂತ. ಒಬ್ಬ ಯಾರಿದ್ರು ಅಂದ್ರೆ ಒಬ್ಬ ಅರಸ, ಬಹಳ ಒಳ್ಳೆ ಅರಸ ಇದ್ದ. ಅವ ದಿನಾಲು ದಾನ ಧರ್ಮ ಎಲ್ಲ ಮಾಡ್ತಿದ್ದ. ಮಾಡುವಾಗ ಹೀಗೆ ಒಂದಿನ ಎಲ್ಲ ಪ್ರಜೆಗಳಿಗೆ ಕರೆದು ನಿಮಗೆ ಏನೇನ್ ಬೇಕು ಅಂತ ದವಸ ಧಾನ್ಯ ಎಲ್ಲ ಕೊಡುತ್ತಿದ್ದ. ಆಗ ಒಬ್ಬ ಬಹಳ ಮುಪ್ಪಾನ ವಯಸ್ಸಾಗಿರುವಂತ ಬಹಳ ಗರೀಬ ಪರಿಸ್ಥಿತಿ ಇದ್ದಂತ ಒಬ್ಬ ಪ್ರಜೆ ಬಂದ ನಿಂತಿರ್ತಾನ. ಮಹಾರಾಜರೇ, ನೀವು ಎಲ್ಲರಿಗೂ ದಾನ ಕೊಡ್ಲಿಕ್ಕೆತ್ತಿರಲ್ಲ, ಅದು ಎಲ್ಲಿಂದು ಅಂದ್ರೆ ಬೊಕ್ಕಸದಾಗಿಂದು, ರಾಜ ಬೊಕ್ಕಸದಾಗಿನ ಹಣ ಕೊಡ್ಲಿಕ್ಕೆತ್ತೀರಿ. ನೀವು ದುಡಿದಿರುವಂತಹ ನನಗೆ 2 ರೂಪಾಯಿ ಮಾತ್ರ ಕೊಡಬೇಕು ಅಂತ ಕೇಳ್ತಾನ. ಪ್ರಜೆ ಎಷ್ಟು ಚಂದ ಕೇಳ್ತಾನ ನೋಡ್ರಿ. ನೀವು ಬೆವರು ಸುರಿಸಿ ದುಡಿದಿರುವಂತಹ ನನಗ 2 ರೂಪಾಯಿ ಮಾತ್ರ ಕೊಡ್ರಿ, ನಾನು ಬಹಳ ಸಂತೋಷದಿಂದ ಆ 2 ರೂಪಾಯಿ ತಗೊಂಡು ಹೋಗ್ತೀನಿ ಅಂತೇಳಿ ಆ ಪ್ರಜೆ ಹೇಳ್ತಾನ. ಆಗ ರಾಜನಿಗೆ ಚಿಂತೆ ಆಗ್ತದ, ನಾ ಎಂದೂ ದುಡಿದಿಲ್ಲ, ನಾ ಎಂದೂ ಬೆವರು ಸುರಿಸಿ ದುಡಿದಿಲ್ಲ, ಪ್ರಜೆಗಳೆಲ್ಲ ತಂದು ಕೊಟ್ಟಿದ್ದು ನಾ ಐಷ ಆರಾಮಿ ಮಾಡ್ತೀನಲ್ಲ ಅಂತೇಳಿ ಅವತ್ತು ಅವನಿಗೆ ವಿಚಾರ ಬರ್ತದ. ಅವಾಗ ವಿಚಾರ ಮಾಡ್ತಾನ, ರಾತ್ರಿ ಎಲ್ಲ ವಿಚಾರ ಮಾಡ್ತಾನ, ನಾ ಯಾವಾಗ ದುಡಿಬೇಕು, ನಾ 2 ರೂಪಾಯಿ ಎಲ್ಲಿಂದ ತರಬೇಕು ಅಂತ ವಿಚಾರ ಮಾಡಿ ಮುಂಜಾನೆ ಎದ್ದು ಬಿಡ್ತಾನ. ಎಷ್ಟು ಗಂಟೆಗೆ? 4 ಗಂಟೆಗೆ ಎದ್ದು ತನ್ನ ವೇಷಭೂಷಗಳನ್ನೆಲ್ಲ ತೆಗೆದು ಒಬ್ಬ ಗರೀಬ ಏನು ಸಾದ ಮನುಷ್ಯ ಆಗಿ ಊರ್ ಹೊರಗೆಲ್ಲ ಅಡ್ಡಾಡ್ತಾನ. ಆಗ ಬೆಳಗ ಮುಂಜಾನೆಯಲ್ಲಿ ಯಾರು ಇರ್ತಾರ ಅಂದ್ರ ಕಂಬಾರ ಇರ್ತಾನ. ಆ ಕಂಬಾರ ಏನ್ ಮಾಡ್ತಾನ, ತನ್ನ ಕಬ್ಬಿನ ಬಡಿದು ಸಾಮಾನಿಗಳು ಮಾಡ್ತಿರ್ತಾನ. ಆ ಕಂಬಾರನ ಬಲ್ಲಿ ಹೋಗಿ ನಿಂದಿರ್ತಾನ. ಯಾರು? ರಾಜ್ಯ ಮಹಾರಾಜ. ಹೋಗಿ ನಿಂತಾಗ ಅವ ಏನೋ ಸಾಮಾನ್ಯ ಮನುಷ್ಯ ಅದಾನಂತ ತಿಳ್ಕೊಂಡು ಏನ್ ಬೇಕಪ್ಪ ಅಂತ ಕೇಳಿದಾಗ ನನಗ್ ಕೆಲ್ಸ ಬೇಕ್ರಿ ಅಂತ. ಯಾವ ಕೆಲ್ಸ ಬರ್ತದ ಅಂದ್ರೆ ನನಗೆ ಯಾವ್ದು ಕೆಲ್ಸ ಬರಂಗಿಲ್ಲ, ಆದ್ರೆ ಕೆಲ್ಸ ಬೇಕು ಅಂದಾಗ, ಹೋಗು ನಿನಗೆ ಕೆಲ್ಸ ಬೇಕು ಅಂತಿ, ನಿನಗೆ ಯಾವ್ದು ಕೆಲ್ಸ ಬರಲ್ಲ. ಅಲ್ಲಿ ಏನಾಗ್ಯದ, ಕಬ್ಬಿಣ ಕಾಯ್ದದ, ಕೆಂಪಾಗಿ ಕಬ್ಬಿಣ ಕಾಯ್ದದ, ಈ ಸುತ್ತಿಗೆ ಅದ, ಅದು ತಗೊಂಡದು ಹೊಡೆದು ಅದಕ್ಕೆ ಈ ಆಕಾರ ಮಾಡು ಅಂದಾಗ ಆ ರಾಜ ಏನು ಮಾಡ್ತಾನ, ಸುತ್ತಿಗೆ ತಗೊಂಡು ಆ ಕೆಂಪಾದ ಕಬ್ಬಿಣ ಹೊಡಿತಾನ ಅದಕ್ಕೆ ಒಂದು ಆಕಾರ ಮಾಡ್ತಾನ. ಆ ಹೊಡೆದು ಒಳಗ ಕೈಗೆಲ್ಲ ಗುಳ್ಳಿ ಬರ್ತಾವ, ಮೈ ತುಂಬಾ ಪಸಿನ ಬರ್ತದ, ಸುಸ್ತಾಗಿ ಬಿಡ್ತಾನ. ಆಗ ಆ ಕಂಬಾರ ಕೇಳ್ತಾನ, ನಿನಗೆ ಹೊಸು ಆಗ್ಯವೇನು ಅಂತ ಕೇಳ್ತಾನ. ಆಗ ಮಧ್ಯಾಹ್ನ ಆಗಿರ್ತದ, ಒಂದು ಮುಂಜಾನೆ 4ಕ್ಕೆ ಬಂದಿರ್ತಾನ.
ಹೊಡೆದಿರ್ತಾನ. ಹೌದು ಹೊಸು ಆಗ್ಯದ ಅಂದ್ರ ಆ ಕಂಬಾರ ಒಂದು ರೊಟ್ಟಿ ಅದ್ರೊಳಗೊಂದು ಚಟ್ನಿ ಹಿಡ್ಕೊಂಡು ಬರ್ತಾನ. ಅವನಿಗೆ ಅರುಣೇ ಇಲ್ಲ. ರಾಜನಿಗೆ ಬಂಗಾರದ ತಾಟಿನೊಳಗೆ ಊಟ ಮಾಡ್ತಿದ್ದ, ಬೆಳ್ಳಿ ಗ್ಲಾಸ್ನೊಳಗ ನೀರು ಕುಡಿತಿದ್ದ. ಅವನಿಗೆ ಹೋಶೇ ಇಲ್ಲ. ಇಷ್ಟೊಂದು ಹೊಸು ಆಗ್ತಾವ. ಆ ಕಂಬಾರ ಕೊಟ್ಟಿದ್ದ ಒಂದು ರೊಟ್ಟಿ ಕೈ ಒಳಗೆ ಇಟ್ಕೊಂಡು ಊಟ ಮಾಡ್ತಾನ. ಅವನ ಒಂದು ಜೀವನದ ಒಳಗೆ ಅಂತಹ ಒಂದು ಊಟ ಮಾಡಿರಂಗಿಲ್ಲ. ಅಷ್ಟೊಂದು ರುಚಿಯಾದ ಊಟ ಇರ್ತದ. ಯಾಕಂದ್ರ ಆ ರುಚಿಯಾದ ಊಟ ಯಾಕಿರ್ತದ ಅಂದ್ರ ಅವ ಬೆವರು ಸುರಿಸಿ ದುಡಿದಿರ್ತಾನ. ಆಗ ಗೊತ್ತಾಗ್ತದ ಏನೋ ಅವನಿಗೆ, ಅರಸನಿಗೆ ಗೊತ್ತಾಗ್ತದ. ಅವ ಏನ್ ಮಾಡ್ತಾನ, ಬಡಿಗ 2 ರೂಪಾಯಿ ಕೊಡ್ತಾನ. ಆ 2 ರೂಪಾಯಿಗಳು ಕಣ್ಣಿಗೆ ಹಚ್ಕೊಂಡು ಏನು ಮಾಡ್ತಾನ, ತನ್ನ ರಾಜಕ್ಕೆ ಬರ್ತಾನ. ಬಂದು ಮಾರನೇ ದಿನ ಆ ಪ್ರಭು ಏನು ಇರ್ತಾನಲ್ಲ ಅವ ಸೇವಕ ಬಂದು ಆ 2 ರೂಪಾಯಿ ತಗೊಂಡು ಹೋಗ್ತಾನ. ಅವಾಗ ಗೊತ್ತಾಗ್ತದ ಅವನಿಗೆ ಪ್ರಸಾದದೊಳಗಿದ್ದು ಮುಕ್ತಿಯ ಚಿಂತೆ ಏಕೆ ಅಂತ. ಪ್ರಸಾದ ಅಂದ್ರ ಹಂಗ ಏನೋ ಯಾರೋ ಗಳಿಸಿದ್ದ ನಾವು ಉಣ್ತೀವಿ ಅಂದ್ರೆ ಆಗಂಗಿಲ್ಲ. ಯಾರೋ ದುಡಿತಾರ, ಯಾರೋ ಎಲ್ಲೋ ಮೈನತಿ ಮಾಡ್ತಾರ. ನಾವು ಐಷಾರಾಮಿನಾಗ ಕುಂತು ತಿನ್ನಬೇಕು ಅಂದ್ರ ಅದು ಪ್ರಸಾದ ಆಗಂಗಿಲ್ಲ ರೀ. ಪ್ರಸಾದ ಅಂದ್ರೆ ಹೆಂಗಿರ್ಬೇಕು ಅಂದ್ರ ನಾವು ಬೆವರು ಸುರಿಸಿ ದುಡಿದಾಗ ಮಾತ್ರ ಅದು ಪ್ರಸಾದ ಆಗ್ಲಿಕ್ಕೆ ಸಾಧ್ಯ ಅದ. ಒಬ್ಬ ಮಹಾರಾಜನಿಗೆ ಒಂದು ನೇಮ ಇರ್ತದ. ದಿನಾಲು ದೇವರ ಗುಡಿಗೆ ಹೋಗಿ ನೈವೇದ್ಯ ಮಾಡಿ ಊಟ ಮಾಡೋದು ಅವನ ರಾಜ್ಯನ ನೇಮ ಇರ್ತದ. ಒಂದು ದಿನ ಅವನು ಏನು ಮಾಡ್ತಾನ ಅಂದ್ರ ಬೇರೆ ಒಂದು ಊರಿಗೆ ಹೋಗ್ಬೇಕಾಗಿರ್ತದ. ಆಗ ನಾ ಇವತ್ತು ಹೋಗ್ತೀನಿ, ದೇವರ ಗುಡಿಗೆ ಹೋಗಿ ಯಾರು ನೈವೇದ್ಯ ಇರ್ಬೇಕು ಅಂತ ಹೇಳಿ ವಿಚಾರ ಮಾಡಿ ತನ್ನ ಆಳುಮಗನಿಗೆ ಕರೀತಾನ. ಇವತ್ತು ನಾವು ಊರಿಗೆ ಹೋಗ್ಲಿಕ್ಕೆ, ನೀನು ನಾಳೆ ಬೆಳಿಗ್ಗೆ ಏನು ಮಾಡಬೇಕು, ದೇವಸ್ಥಾನಕ್ಕೆ ಹೋಗಿ ಏನು ಮಾಡಬೇಕು, ಈ ಪ್ರಸಾದವನ್ನು ದೇವರಿಗೆ ಎಡಿ ಮಾಡಿ ಬರಬೇಕು ಅಂದಾಗ ಆ ಆಳುಮಗ ಏನು ಕೆಲಸದ ಆಯ್ತ್ರಿ ಸೌಕರ್ಯ ಅಂತ ಹೇಳಿ ಬಿಡ್ತಾನ. ಮರುದಿನ ಬೆಳಿಗ್ಗೆ ಆಗ್ತದ. ಆ ರಾಜ ಊರಿಗೆ ಹೋಗ್ತಾನ. ಕೆಲಸದವ ಯಥಾ ಪ್ರಕಾರ ಆ ಪ್ರಸಾದ ತಗೊಂಡು ಆ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾನ. ಆ ದೇವಸ್ಥಾನಕ್ಕೆ ಹೋಗುವಾಗ ಜೋರಾಗಿ ಮಳೆ ಬರ್ತದ್ರಿ. ಜೋರಾಗಿ ಮಳೆ ಬಂದಾಗ ಆ ಮಳೆಗೆ ಆ ಒಬ್ಬ ಕೆಲಸಗಾರ ನಡುಗುತ್ತಾ ಒಂದು ಗಿಡದ ಕೆಳಗ ಕುಳಿತು ಬಿಡ್ತಾನ. ಜೋರಾದ ಮಳೆ ಬರ್ತದ, ನಿಂದ್ರಂಗಿಲ್ಲ. ಆಗ ಅವನಿಗೆ ಹಸು ಆಗಿಬಿಡ್ತದ, ಬಹಳ ಹಸು ಆಗಿಬಿಡ್ತದ. ಆಗ ಏನ್ ಮಾಡ್ತಾನ, ಆ ಒಂದು ದೇವರಿಗೆ ನೈವೇದ್ಯ ತಂದಿರ್ತಾನಲ್ಲ ಆ ಪ್ರಸಾದನೇ ಊಟ ಮಾಡಿರ್ತಾನ. ಊಟ ಮಾಡಿ ಇದೇನು ಗೊತ್ತಾಗಂಗಿಲ್ಲ ಅಂತ ಹೇಳಿ ಊಟ ಮಾಡಿ ಮನೆಗೆ ಹೋಗ್ತಾನ. ಆಗ ರಾಜನಿಗೆ ಒಂದು ಕನಸು ಬಿಡ್ತದ. ಆಗ ದೇವ್ರು ಹೇಳ್ತಾನ, ನಿನ್ನ ಒಂದು ದಿನಾಲು ನೈವೇದ್ಯ ಇಡ್ತಿದ್ದಲ್ಲ, ಇವತ್ತು ನನಗ ಹೊಟ್ಟಿ ತುಂಬ ಅನ್ನ ಸಿಕ್ಕದ. ನಾ ಇವತ್ತು ಸಂತೃಪ್ತನಾಗಿದ್ದೀನಿ. ನಿನ್ನ ಪ್ರಸಾದ ಸೇವನೆ ಮಾಡಿ ನಾ ಇವತ್ತು ಸಂತೃಪ್ತನಾಗಿದ್ದೀನಿ ಅಂತ ಹೇಳಿ ಆಗ ಹೇಳಿದಾಗ, ದೇವರು ಹೇಳಿದಾಗ ಆ ರಾಜನಿಗೆ ಪರೇಶಾನ್ ಆಗ್ಬಿಡ್ತಾನ. ಇಷ್ಟು ದಿನ ನಾನು ನೈವೇದ್ಯ ಹಿಡಿತಿದ್ದೆ, ಒಂದು ದಿನಾನು ನನ್ನ ಕನಸಿನೊಳಗ ದೇವರು ಬಂದಿಲ್ಲ, ಇವತ್ತು ದೇವರು ಬಂದು ನನ್ನ ಕನಸಿನೊಳಗ ಪ್ರತ್ಯಕ್ಷ ಆಗ್ಯಾನ ಅಂದ್ರ ಏನಿರಬಹುದು ಈ ಮಹಾ ಮಹಿಮೆ ಅಂತ ಹೇಳಿ ಆ ಆಳುಮಗನಿಗೆ ಕರೆದು ಕೇಳ್ತಾನ. ಬಾ ಅಂತ ಕರೆದಾಗ ಅವ ನಡುಕೊಂತ ಬಂದು, ದೇವ ನನಗ ಬಹಳ ಹಸುವಾಗಿತ್ತು ಮಹಾರಾಜರೇ, ನಾ ಏನು ಮಾಡ್ಲಿ, ಮಳೆ ಬರ್ಲಿಕ್ಕತ್ತಿತ್ತು, ನಾನೇ ಊಟ ಮಾಡಿದ್ದೀನಿ ಅಂತ ಹೇಳಿದಾಗ ಅವಾಗ ಆ ರಾಜನಿಗೆ ಗೊತ್ತಾಗ್ತದ, ಕಲ್ಲು ದೇವರಿಗೆ ನೈವೇದ್ಯ ಹಿಡಿದರೆ ಆ ದೇವರ ತೃಪ್ತಿ ಆಗಲ್ಲ. ಯಾರು ಹೊಸದಿರ್ತಾರೋ, ಯಾರು ಬಡವರಿರ್ತಾರೋ ಅವರಿಗೆ ಅನ್ನ ನೀಡಿದರೆ ಆ ದೇವರು ತೃಪ್ತಿ ಆಗ್ತಾನ ಅಂತ ಅವತ್ತು ಆ ಮಹಾರಾಜನಿಗೆ ಗೊತ್ತಾಗ್ತದ. ನೋಡ್ರಿ, ಕಲ್ಲು ದೇವರಿಗೆ ನಾವು ದಿನಾಲು ನೈವೇದ್ಯ ಹಿಡಿತೀವಿ, ಹೌದಿಲ್ಲ? ಎಲ್ಲೆಲ್ಲೋ ನೈವೇದ್ಯ ಹಿಡಿತೀವಿ, ಕಾಲ್ ನೆಸ್ಕೊಂತ ಎಲ್ಲೆಲ್ಲೋ ಹೋಗಿ ಬರ್ತೀವಿ. ಅದಕ್ಕ ದೇವರು ಒಪ್ಪಂಗಿಲ್ಲ. ಯಾರು ಹೊಸದಿರ್ತಾರಲ್ಲ ಅವರಿಗೆ ನಾವು ಅನ್ನ ಇಟ್ಟಾಗ ಆ ದೇವರು ತೃಪ್ತಿ ಆಗ್ತಾನಂತ. ಅವಾಗಿನಿಂದ ಆ ಮಹಾರಾಜ ಯಾರು ಬಡವರು ಇರ್ತಾರೋ, ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಮಾತ್ರ ಏನು ಮಾಡ್ತಾರ, ಅನ್ನದಾನ ಮಾಡ್ಲಿಕ್ಕೆ ಶುರು ಮಾಡ್ತಾರ. ಕರಸ್ಥಲದೊಳಗೆ ಲಿಂಗವಿದ್ದ ಬಳಿಕ ಮತ್ತಾವ ಚಿಂತೆ ಏಕೆ ಹೇಳ ಗುಹೇಶ್ವರ ಅಂತ. ನೋಡ್ರಿ, ಅಪ್ಪ ಬಸವಣ್ಣನವರು ನಮಗೆ ಏನ್ ಕೊಟ್ಟಾರ? ಕರಸ್ಥಲಕ್ಕೆ
ಏನು ಕೊಟ್ಟಾರ? ಲಿಂಗ ಕೊಟ್ಟಾರ. ಈ ಲಿಂಗನೇ ನಮ್ಮ ಎದೆಯ ಮೇಲಿದೆ. ಲಿಂಗ ನಮ್ಮ ಎದೆಯ ಮೇಲಿದೆ. ನಮ್ಮ ಅಂಗೈ ಒಳಗೆ ಲಿಂಗ. ದಿನಾಲೂ ಪೂಜೆ ಮಾಡ್ತೀವಿ. ಯಾವಾಗ ಬೇಕಾದರೂ ನಾವು ಲಿಂಗ ಪೂಜೆ ಮಾಡಬಹುದು. ಅಂತಹ ಲಿಂಗವನ್ನು, ಇಷ್ಟ ಲಿಂಗವನ್ನು ಕರಸ್ಥಲಕ್ಕೆ ಆ ಭಗವಂತ, ಆ ಬಸವಣ್ಣನವರು ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಮತ್ಯಾವ ಚಿಂತೆ ಮಾಡಬೇಕು? ಯಾವ ಚಿಂತೆಯೂ ಮಾಡುವ ಅವಶ್ಯಕತೆ ಇಲ್ಲ. ಬೇರೆ ಬೇರೆ ಎಲ್ಲೆಲ್ಲೋ ಹೋಗಿ ಹೈರಾಣಾಗಿ ಕಾಲು ನೋಯಿಸ್ಕೊಂಡು ಏನೇನೋ ಮಾಡಿ ಬಾಳೆಹಣ್ಣು ಬಿಟ್ಟು, ಹೋಳಿಗೆ ಬಿಟ್ಟು, ಅದು ಬಿಟ್ಟು ಹೈರಾಣಾಗೋದು ಬೇಡ. ಆರಾಮ್ಸೆ ಪ್ರಸಾದ ತಗೊಂಡು ನಿಮಗೆ ಯಾವಾಗ ಬೇಕೋ ಅವಾಗ ಧ್ಯಾನ ಪೂಜೆ ಮಾಡಿ ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳ್ರಿ ಅಂತ ಹೇಳಿ ಈ ಒಂದು ವಚನದೊಳಗ ಅಲ್ಲಮ್ಮ ಪ್ರಭುದೇವರು ಹೇಳಿಕತ್ತಾರ. ನಮಗ 8 ಜನ ಗೆಳೆಯರದರಂತ್ರಿ. ನಮಗ ಜೀವನದೊಳಗ 8 ಜನ ಗೆಳೆಯರದರ. ಆ ಗೆಳೆಯರು ಯಾರು ಅಂದ್ರ, ಬರುತ್ತಾ ಹೋಗುತ್ತಾ ಇರುವವರು 2 ಗೆಳೆಯರು. ಬರುವರು ಮತ್ತು ಹೋಗುವರು 2 ಗೆಳೆಯರು. ಯಾರು ಅವರಂದ್ರ ಬಡತನ ಮತ್ತು ಶ್ರೀಮಂತಿಕೆ. ಬಡತನ ಮತ್ತು ಶ್ರೀಮಂತಿಕೆ, ಬರುವವರು ಮತ್ತು ಹೋಗುವರು. ಬಡತನ ಮತ್ತು ಶ್ರೀಮಂತಿಕೆ ಸ್ಥಿರವಲ್ಲ. ಮನುಜ, ನೀನು ನಿತ್ಯ ಕಾಯಕ ಮಾಡು, ನಿತ್ಯ ತೃಪ್ತನಾಗು ಮನುಜ. ಇವು ಸ್ಥಿರ ಅದವೇನೋ? ಸ್ಥಿರ ಇಲ್ಲ. ಬಡತನ, ಶ್ರೀಮಂತಿಕೆ, ದೇವರು ಶ್ರೀಮಂತಿಕೆ ಕೊಟ್ಟು ನೋಡ್ತಾನಂತ ಮತ್ತು ಕಸಗೊಂಡು ನೋಡ್ತಾನಂತ. ಶ್ರೀಮಂತಿಕೆ ಕೊಟ್ಟು ನೋಡ್ತಾನ. ಯಾವಾಗ ಶ್ರೀಮಂತಿಕೆ ಕೊಡ್ತಾನಲ್ಲ ಆವಾಗ ನಾವು ದಾನ ಧರ್ಮ ಮಾಡಿ ನಾವು ತೃಪ್ತರಾಗಬೇಕಂತ. ಅದಕ್ಕೆ ನಮಗೆ ಐಷಾರಾಮಿ ಮಾಡ್ಲಿಕ್ಕೆ ಶ್ರೀಮಂತಿಕೆ ಕೊಡಂಗಿಲ್ಲ ದೇವರು. ಅದಕ್ಕೆ ನಾವು ಎಲ್ಲಾದ್ರೂ ಶ್ರೀಮಂತಿಕೆ ಕೊಡ್ತಾನಂತ ದರ್ಪದಿಂದ ಮೆರೆದೇವು ಅಂದ್ರ ಮತ್ತೆ ನಮಗ ಬಡತನ ಕೊಡ್ತಾನಂತ. ಇವು 2 ನಮ್ಮ ಜೀವನದ ಗೆಳೆಯರು ಅಂತ. ಮತ್ತ 2ನೇದಾಗಿ ಬಂದರೆ ಹೋಗದೇ ಇರುವವರು 2 ಗೆಳೆಯರು. ನಮ್ಮ ಜೀವನದೊಳಗ 2 ಗೆಳೆಯರು ಬರ್ತಾರ. ಬಂದಿದ ಮೇಲೆ ಯಾವಾಗಲೂ ಹೋಗಲ್ಲ. ಅಂತಹ ಯಾರು ಗೆಳೆಯರು ಅಂದ್ರೆ ವಿದ್ಯೆ ಹಾಗೂ ಕಲೆ ಅಂತ. ವಿದ್ಯೆ ನೋಡ್ರಿ, ನೀವೆಷ್ಟು ವಿದ್ಯೆ ಕಲ್ತೀರಿ, ಯಾರನ್ನ ಕಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅದ ಏನು? ನೀವು ಇಂಜಿನಿಯರ್ ಆಗ್ತೀರಿ, ಡಾಕ್ಟರ್ ಆಗ್ತೀರಿ, ತತ್ವಜ್ಞಾನಿ ಆಗ್ತೀರಿ. ನಿಮ್ಮಲ್ಲಿರುವಂತಹ ವಿದ್ಯೆ ಯಾರನ್ನ ಕಸ್ಕೊಲಿಕ್ಕೆ ಆಗ್ತದೇನೋ? ಇಲ್ಲ. ಅಂತಹ ಒಂದು ಗೆಳೆಯನ ಕಲೆ ಅದ ನಮ್ಮಲ್ಲಿರುವಂತಹ ಕಲೆ. ಅದು ಗಾಡ್ ಗಿಫ್ಟ್, ದೇವರು ಕೊಟ್ಟ ಒಂದು ವರ. ನಮ್ಮಲ್ಲಿರುವ ಯಾರೋ ಒಬ್ಬರು ಹಾಡ್ತಾರ, ಒಬ್ಬರು ಚಿತ್ರ ಬಿಡಿಸ್ತಾರ, ಮತ್ತೇನೇನೋ ಕಲೆಗಳು ಇರ್ತಾವ. ಆ ಕಲೆಗಳು ಯಾರ ಬಂದು ಕಸ್ಕೊಲಿಕ್ಕೆ ಆಗ್ತದೇನೋ? ಇಲ್ಲ. ಅದಕ್ಕ ವಿದ್ಯೆ ಮತ್ತು ಕಲೆ ಇವು 2 ಏನವ? ಹೋಗದೇ ಇರುವಂತಹ 2 ಗೆಳೆಯರು. 4ನೇದು ಕರೆಯದೇ ಬರುವವರು 2. ಯಾರು ಬರ್ತಾರ? ಕರೆಸಿಕೊಂಡು ಬರುವವರು 2. ಕೀರ್ತಿ ಅಪಕೀರ್ತಿ. ಕರೆಸಿಕೊಂಡು ಬರುವವರು ಯಾರು? ಕೀರ್ತಿ ಮತ್ತು ಅಪಕೀರ್ತಿ. ಇದು ನಮ್ಮ ಕೈ ಒಳಗದ. ಕರೆಸ್ಕೊಂಡು ಬರ್ತಾವ ಇವು 2. ಹೌದಲ್ಲ? ಕೀರ್ತಿ ಮತ್ತು ಅಪಕೀರ್ತಿ. ನಾವು ಹೆಂಗ ನಡೆ ನುಡಿ ಆಚಾರ ವಿಚಾರ ನಮ್ದು ಹೆಂಗಿರ್ತದೋ ಹಂಗ ನಮಗ ಕೀರ್ತಿ ಬರ್ತದ. ಅಪಕೀರ್ತಿ ಅದು ಕೂಡ ನಮ್ಮ ನಡೆನುಡಿಯ ಮೇಲೆ ಅದು ಕೂಡ ಅವಲಂಬನೆಯಾಗಿದೆ. ಅದಕ್ಕ ಇವು 2 ಹೆಂಗವ ಅಂದ್ರೆ ಕರೆಸಿಕೊಂಡು ಬರುವವರು 2. ಅಡಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು ಅಂತ. ಹೌದಿಲ್ಲ? ರಾವಣ ಶಿವಭಕ್ತ ಆಗಿದ್ದ. ರಾವಣ ಕಡಿಮೆ ಆದವ ಇಲ್ಲ ರೀ, ಶಿವಭಕ್ತ ಆಗಿದ್ದ. ಆದರೂ ಅವನು ಒಂದು ತಪ್ಪಿಗೆ ಅವನಿಗೆ ಏನಾಯ್ತು? ಅಪಮಾನ ಆಯ್ತು ಈ ಜಗತ್ತಿನೊಳಗ. ಯಾರಾದರೂ ರಾವಣನ ಹೆಸರು ಇಡ್ತಾರೇನ್ರಿ ಮಕ್ಕಳಿಗೆ? ಇವತ್ತಿಗೆ ನೋಡಿದ್ರೆ ರಾಮನ ಹೆಸರು ಎಲ್ಲರೂ ಇಡ್ತಾರ. ರಾವಣನಂಗ ಆಗ್ಲಿ ಅಂತ ಹೇಳಿ ಯಾರನ್ನ ಹರಿಕೆ ಮಾಡ್ತಾರೇನು? ಇಲ್ಲ. ಅದಕ್ಕ ಹೆಂಗದ ಅಂದ್ರ ಅಡಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು ಅಂತ. ಕರೆಯದೇ ಬರುವವರು 2. ಮುಪ್ಪು ಮತ್ತು ಸಾವು. ಇವು ಕರೆಯದೇ ಬರುವ 2 ಗೆಳೆಯರು. ನಾವು
ವಯಸ್ಸಾಗ್ಯದ ಅಂತ ಹೇಳಿ ಎಷ್ಟು ಬಿಳಿ ಕೂದ್ಲಿಂದ ಕರಿ ಕೂದ್ಲ ಮಾಡ್ಕೋತೇವ್, ನಾವೇನೇನೋ ಬ್ಯೂಟಿ ಪಾರ್ಲರ್ಗೆ ಹೋಗ್ತೇವ್, ನಾವೇನೇನೋ ಮಾಡ್ಕೋತೇವ್, ಮಸಾಜ್ ಮಾಡ್ಕೋತೇವ್, ಕಾಲ್ ಗಟ್ಟಿ ಇರ್ಲಿ ಅಂತೇವ್, ಕೈ ಗಟ್ಟಿ ಇರ್ಲಿ ಅಂತೇವ್, ನಾವು ತಂದರುಸ್ತ ಆಗ್ಲಿ ಅಂತೇಳಿ ಜಿಮ್ಮಿಗೆ ಹೋಗ್ತೇವ್, ಏನೇನೋ ಮಾಡ್ತೇವು. ಆದ್ರೂ ಕೂಡ ಮುಪ್ಪು ನಮಗ್ ಬಿಡ್ಲಿಕ್ಕೆ ಸಾಧ್ಯ ಅದ ಏನು? ಇಲ್ಲ. ಸಾಧ್ಯ ಅದ ಏನು? ನಮಗ್ ವಯಸ್ಸಾಗೇ ಆಗ್ತದ, ಮುಪ್ಪು ಬಂದೇ ಬರ್ತದ. ಅದಕ್ಕೆ ಹಿಂದಿಕ್ಕಿನವ್ರು ಏನ್ ಮಾಡ್ತಿದ್ರು, ಯಾಕೆ ಗಟ್ಟಿದ್ರು ಅಂದ್ರು, ನಾವೇನೋ ದಿನ ಏನ್ ಮಾಡ್ತೀವಿ, ಎಕ್ಸರ್ಸೈಸ್ ಮಾಡ್ತೀವಿ, ಎಲ್ಲೆಲ್ಲೋ ಹೋಗ್ತೀವಿ. ಇಲ್ಲಿ ಮನ್ಯಾಗ ಕುಟ್ಟದ್ ಬಿಟ್ಟಿದೆವು, ಬೀಸದ್ ಬಿಟ್ಟಿದೆವು, ಎಲ್ಲ ರೊಟ್ಟಿ ಬಳೆದ್ವಿ ಬಿಟ್ಟಿದೆವು. ಎಲ್ಲ ಬಿಟ್ಟು ನಾವು ಹೋಗಿ ಅಲ್ಲಿ ಎಕ್ಸರ್ಸೈಸ್ ಮಾಡ್ತೇವೆ, ಹೌದಿಲ್ಲ? ಈಗ ಚಪ್ಪಾಳೆ ಬಿಡ್ತೀರಿ ನೀವು, ಅದನ್ನು ಒಂದು ಎಕ್ಸರ್ಸೈಸ್. ರೊಟ್ಟಿ ಬಡದ್ರ ಅದನ್ನು ಒಂದು ಎಕ್ಸರ್ಸೈಸ್, ಕುಟ್ಟರ ಅದು ಒಂದು ಎಕ್ಸರ್ಸೈಸ್. ಇವೆಲ್ಲ ನಾವು ಮುಂಜಾನೆ ಮೇಲೆ ಮಾಡ್ತೀವಲ್ಲ ನಾವೆಲ್ಲ, ಅವೆಲ್ಲ ಬಿಟ್ಟಿದ್ದಕ್ಕ ನಮಗ್ ಜಲ್ದಿನೇ ಏನಾಗ್ಯದ, ಮುಪ್ಪು ಬಂದು ಬಿಟ್ಟದ. ಮೊದಲೆಲ್ಲ 100 ವರ್ಷದ ಮ್ಯಾಲ ಇರ್ತಿದ್ದೆವು, ಈಗೇನದ 50, 40, 60 ವರ್ಷಕ್ಕೆ ರೈಟ್ ಆಗ್ಲಿಕ್ಕೆ ನಾವು, ಹೌದಲ್ಲ? ಅದಕ್ಕೆ ನಾವು ಎಲ್ಲಾ ಕೆಲಸಗಳು ಬಿಟ್ಟು ನಾವು ಮೈಗಳಾಗಿದ್ದೇವ್ರಿ. ಆದ್ರೂ ನಾವು ಬ್ಯೂಟಿಯಾಗಿ ಕಾಣ್ಬೇಕಂತೇವ್, ಭಾಳ ಚಂದ ಕಾಣ್ಬೇಕಂತೇಳಿ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀವಿ. ಆದ್ರೂ ಕೂಡ ನಮಗ ಮುಪ್ಪು ಬಿಡಂಗಿಲ್ಲ. ಮತ್ತ ಸಾವು ನೋಡ್ರಿ, ಸಾವು ಬಿಡ್ಲಿಕ್ಕೆ ಸಾಧ್ಯ ಅದ ಏನು? ಸಾವು ನಮಗ್ ಬಿಡ್ಲಿಕ್ಕೆ ಸಾಧ್ಯ ಅದನ? ಎಷ್ಟು ಜಪ ಮಾಡ್ರಿ, ಎಷ್ಟು ತಪ ಮಾಡ್ರಿ, ಯಾ ದೇವರ ಗುಡಿಗೆ ಹೋಗ್ರಿ, ಎಲ್ಲಿ ಹೋಗ್ರಿ, ನಾ ಇಷ್ಟೊಂದು ಪುಣ್ಯ ಮಾಡಿದೆ, ನನಗ ಸಾವೇ ಬರಬಾರ್ದು ದೇವ್ರೆ ಅಂತ ಬೇಡ್ಕೊಂಡ್ರೆ ಎಲ್ಲಾರ ಕೇಳ್ತಾನೇನು ದೇವ್ರು? ಇಲ್ಲ. ಸಾವು ಬಂದೇ ಬರ್ತದ. ಸ್ವರ್ಗದ ಬಾಗಿಲು ಎಲ್ಲಿಹುದಣ್ಣ, ನುಗ್ಗಿದರು ಎಲ್ಲಿಯೂ ಸಿಗಲಿಲ್ಲಣ್ಣ. ಸ್ವರ್ಗದ ಬಾಗಿಲು ಎಲ್ಲಿಹುದಣ್ಣ, ನುಗ್ಗಿದರೆಲ್ಲಿಯೂ ಸಿಗಲಿಲ್ಲಣ್ಣ. ಕಾಸಿಗೆ ಹೋದೆ ಅಲ್ಲಿಲ್ಲಣ್ಣ, ಮುಳುಗಿದೆ ಗಂಗೆಯೊಳಿಲ್ಲಣ್ಣ. ಗಣಗಣ ಗಂಟೆ ಬಾರಿಸಿದೆ, ಮಣಮಣ ಮಂತ್ರವ ಓದಿದೆ, ಎಲ್ಲಿಯೂ ಸ್ವರ್ಗದ ಬಾಗಿಲು ಇಲ್ಲಣ್ಣ. ಸ್ವರ್ಗದ ಬಾಗಿಲು ಸಿಗ್ಲಿಕ್ಕೆ ಸಾಧ್ಯ ಅದ ಏನು? ಎಲ್ಲರ ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯ ಅದ ಏನು? ಇಲ್ಲ. ಕಾಸಿಗೆ ಹೋದೆ ಅಲ್ಲಿಲ್ಲಣ್ಣ, ಕಾಸಿ ಕೇದಾರ ಎಲ್ಲೆಲ್ಲೋ ಹೋಗಿ ನೀರಿನೊಳಗ ಮುಳುಗಿ ಬರ್ತೀವಿ. ನಾವು ಮಾಡಿದ ಪಾಪ ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಅದ ಏನು? ಇಲ್ಲ. ಪಾಪ ಮಾಡಿ, ಯಾಕೆ ಪಾಪ ಮಾಡಿ ಮುಳುಗುತ್ತೀರಿ? ಪಾಪ ಮಾಡ್ಲಾರ್ದಂಗೆ ಇರ್ಬೇಕಲ್ಲ ನಾವು. ಡಣ ಡಣ ಗಂಟೆ ಬಾರಿಸಿ, ಮಣಮಣ ಮಂತ್ರ ಓದಿಸಿ, ಎಷ್ಟೋ ಜಪ ತಪಗಳು ಮಾಡಿ ನಾನು ಆರಾಮಾಗಿರ್ಬೇಕು, ನಾನು ಇನ್ನ 100 ಕಾಲ ಬದುಕಬೇಕು ಅಂತ ಆಸೆ ಪಡ್ತೀವಲ್ಲ, ಅದು ಬೇಡ. ದೇವರು ಎಷ್ಟು ಕೊಟ್ಟಿದ್ದಾನೋ ಅಷ್ಟರೊಳಗೆ ತೃಪ್ತಿಯಾಗಬೇಕು. ನಮಗೆ ಎಷ್ಟು ವಯಸ್ಸು ಕೊಟ್ಟಿದ್ದಾನೋ ಅಷ್ಟರೊಳಗೆ ದಾನ, ಧರ್ಮ, ಕರುಣೆ, ಮಮತೆ, ಪ್ರೀತಿ ಎಲ್ಲ ಹಂಚಿ ನಾವು ಹೌದು ಅನಿಸ್ಕೊಂಡು ಹೋಗ್ಬೇಕಂತ. ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಅಂತ. ಅದಕ್ಕೆ ನಾವು ಚಲೋ ಅನ್ನಿಸ್ಕೊಂಡು, ಮಹಾತ್ಮರು ಶರಣರಂಗ ಚಲೋ ಅನ್ನಿಸ್ಕೊಂಡು ಹೋಗ್ಬೇಕಾಗಿದೆ. ಅದಕ್ಕ ಮೀಪರೆ ಪೋಪರೆ ಪಾಪವಿದು ಕೆಸರೆ, ಮೀಪರೆ ಪೋಪರೆ ಪಾಪವಿದು ಕೆಸರೆ, ಮೀಪರೆ ಪೋಪರೆ ಮೈಯಮಲ ಪೋಪುವುದೇ. ಅಂದ್ರ ನಾನು ಎಷ್ಟೆಷ್ಟೋ ಪಾಪಗಳು ಮಾಡಿ ನಾನು ನೀರಿನೊಳಗ ಗಂಗೆಯೊಳಗ ಮುಳುಗಿದ್ರ ಆ ಪಾಪ ಏನು ಮೈ ಹಚ್ಕೊಂಡಿದ್ದ ಕೆಸರದ ಏನು? ಕೇಳಿಗತ್ತಾರಲಿ, ಆ ಪಾಪ ನೀನು ಮೈ ಹಚ್ಕೊಂಡಿದ್ದ ಕೆಸರದ ಏನು? ಹೌದಪ್ಪ, ಕೆಸರಿತ್ತಂದ್ರ ತೊಳ್ಕೊಂಡು ಹೋಗ್ತೇವು. ಸ್ನಾನ ಯಾಕೆ ಮಾಡ್ತೇವು ನಾವು? ಮುಂಜಾನೆ ನಮ್ಮ ಮೈಗೆಲ್ಲ ಏನೋ ಧೂಳು ಏನೇನೋ ಅಂಟುಕೊಂಡಿರ್ತದ, ನಾವು ಸ್ವಚ್ಛ ಆಗ್ಲಿಕ್ಕೆ ಸ್ನಾನ ಮಾಡ್ತೀವಿ. ಹಂಗ ಇಲ್ಲಿ ಕೇಳಿಗತ್ತಾರ ಭಕ್ತರು, ಮೀಪರೆ ಪೋಪರೆ ಪಾಪವಿದು ಕೆಸರೆ, ಮೀಪರೆ ಮೈಯ ಮಲೆ ಪೋಪುವುದೇ. ನೀವು ಗಂಗೆಯೊಳಗ ಮುಳುಗುದ್ರಿ ಅಂದ್ರ ನಿಮ್ಮ ಪಾಪ ಪರಿಹಾರ ಆಗ್ತದಂತ ಎಷ್ಟು ಚಂದ ನಂಬಿರಲ್ಲಣ್ಣ. ಅದು ಕೆಸರದ ಏನು? ನೀವು ಮಾಡಿದಂತ ಪಾಪ ಕೆಸರದ ಏನು? ಅಲ್ಲ, ಅದು ನಿಮ್ಮ ಮನಸ್ಸಿಗೆ ಅಂಟಿದ ರೋಗ ಅದ. ಪಾಪ ದೇಪವಾಕಿಪ್ಪುವುದು ಸರ್ವಜ್ಞ. ನೀವು ಮಾಡಿದ ಪಾಪ ನಿಮ್ಮ ಹಿಂದೆ ಬರ್ತದ, ಅದು ಕೆಸರಲ್ಲ. ಅದಕ್ಕ ನಾವು ಏನು ಮಾಡಬೇಕು? ಇಂದು ನಮ್ಮ ಮಕ್ಕಳಿಗೆ ಎಲ್ಲ ಕಲಿಸ್ಕೊಡ್ಬೇಕಾಗ್ಯದ್ರಿ, ಕಲಿಸ್ಕೊಡ್ಬೇಕಾಗ್ಯದ. ವಚನ ಸಾಹಿತ್ಯ ಅಂದ್ರೆ ಏನು, ಬದುಕು ಅಂದ್ರೆ ಏನು,
ನಾವು ಏನು ಮಾಡಬೇಕು, ಇಂಜಿನಿಯರ್ ಡಾಕ್ಟರು ಏನೇನೋ ಮಾಡ್ತೀವಿ. ಯಾವುದೇ ಕಾಯಕ ಆಗಲಿ ಹೆಂಗ ಮಾಡಬೇಕು ಅಂದ್ರೆ ನಿಷ್ಠೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ ಆ ಕಾಯಕ ಮಾಡಬೇಕು. ಒಂದು ಪೂಜಾರಿ ಆಗ್ಲಿ, ಒಂದು ಅಡಿಗೆ ಮನೆಗೆ ಕೆಲಸ ಮಾಡೋರಾಗ್ಲಿ, ನಾವು ದಿನಾಲು ಮುಂಜಾನೆ ಅಡಿಗೆ ಮಾಡ್ತೀವಿ. ಆ ಕಾಯಕ ಏನು ಕನಿಷ್ಠ ಅಲ್ಲ. ಆ ಕಾಯಕ ಹೆಂಗ ಮಾಡಬೇಕು ಅಂದ್ರೆ ವಚನಗಳು ಹೇಳುತ್ತಾ, ಆ ದೇವರ ಧ್ಯಾನ ಮಾಡುತ್ತಾ ಅಡಿಗೆ ಮಾಡಿದ್ರ ಅದು ಏನಾಗ್ತದ, ಪ್ರಸಾದ ಆಗ್ತದ. ನಾವು ದಿನಾದ ಮುಂಜಾನೆ ಪ್ರಾರ್ಥನೆ ಪೂಜೆ ಮಾಡುತ್ತಾ ನಾವು ಅಡಿಗೆ ಮಾಡಿದ್ರ ಅದು ಪ್ರಸಾದ ಆಗ್ತದ. ಇಷ್ಟು ಜನ ಆದಾರ, ನಾವು ಒಬ್ಬಕ್ಕಿನೇ ಕುದಿಸ್ಬೇಕು. ಅತ್ತಿ ಕುಂತಾಳ, ನಾದ್ನಿ ಕುಂತಾಳ, ಮೈದನ್ ಕುಂತಾಳ, ಈಸು ಜನರಿಗೆ ನಾನೇ ಕುದಿಸಿ ಹಾಕಬೇಕು ಅಂತೇಳಿ ಗಿಚ್ ಗಿಚ್ ಅಂತೇಳಿ ನಾವು ಕುದಿಸ್ಕೊಂತ ಹೋದೆವು ಅಂದ್ರ ಅದು ಏನಾಗ್ತದ, ಕೂಳಾಗ್ತದ. ಅದು ಏನಾಗ್ತದ್ರಿ, ಕೂಳಾಗ್ತದ. ಅದು ಪ್ರಸಾದ ಆಗಂಗಿಲ್ಲ. ಅದು ಒಂದು ಕಾಯಕನೇ ಅದ. ನಾವು ಭಕ್ತಿಲಿಂದ ದಿನಾಲು ಅಡಿಗೆ ಮಾಡಬೇಕು. ನಾವು ಟೀಚರ್ ಆಗಿದವರು ನಾವು ಮಕ್ಕಳಿಗೆ ಓದಿಸ್ತೀವಿ, ಪಗಾರಿಗೋಸ್ಕರ ಓದಿಸ್ಬಾರ್ದು. ಅದು ಒಂದು ಕಾಯಕ ಅದ. ನಾವು ದಿನಾಲು ನಾವು ನನ್ನಿಂದ ನನ್ನ ಮಕ್ಕಳು ಎಷ್ಟು ಜನ ಪರಿವರ್ತನೆ ಆಗ್ಯಾರ, ಎಷ್ಟು ಜನ ಇದು ಈ ದೇಶಕ್ಕಾಗಿ ಬದುಕಲಿಗತ್ತಾರ, ಜನರಿಗಾಗಿ ಬದುಕಲಿಗತ್ತಾರ. ನಾನು ಏನು ಕಟ್ಟದಂಗ ಕಟಿಬೇಕು, ಮೂರ್ತಿ ಕಟ್ಟದಂಗ ಆ ಮಕ್ಕಳಿಗೆ ಬುದ್ಧಿವಾದ ಹೇಳಬೇಕು. ಅಂತಹ ಶಿಕ್ಷಕರಾಗಬೇಕು. ಡಾಕ್ಟರ್ ಆದವರು ಪೇಷಂಟ್ಗಳ ಕಿಶನ್ ಒಳಗ ಲಕ್ಷ್ಯ ಇರಬಾರ್ದಂತ. ಯಾ ಪೇಷಂಟ್ಗಳು ಶ್ರೀಮಂತ ಪೇಷಂಟ್ಗಳು ಬಂದ್ರ ಅವ್ರಿಗೆ ಏನ್ ಮಾಡ್ತಾರ, ಮೊದಲು ಪಟ್ ಅಂತ ಒಯ್ದು ಬಿಡ್ತಾರ. ಅದೇ ಬಡವರು ಬಂದ್ರ ಅವ್ರು ಅಲ್ಲೇ ಜೀವ ಹೋಗ್ತದ, ಅಲ್ಲೇ ನಿಂದಿರ್ಸ್ತಾರ. ಅವ್ರ ಹತ್ರ ರೊಕ್ಕ ಇರಂಗಿಲ್ಲ ಅಂತ ಅವ್ರಿಗೆ ಅಲ್ಲೇ ಇರ್ತಾರ. ಅಂತಹ ಡಾಕ್ಟರ್ ಆಗಬಾರ್ದ್ರಿ, ಅಂತಹ ಡಾಕ್ಟರ್ ಆಗಬಾರದು. ಯಾವಾಗಲೂ ಪ್ರತಿಯೊಂದು ಒಬ್ಬ ರೋಗಿಯ ಅಂತರಾಳವನ್ನು ತಿಳಿದು ಅವರಿಗೆ ಚಿಕಿತ್ಸೆ ಮಾಡುವಂತಹ ಡಾಕ್ಟರ್ ಆಗಬೇಕು. ಇಂಜಿನಿಯರ್ ಆದರೆ ಬೂದಿ ಕಲಿಸಿ ಮನೆ ಕಟ್ಟುವಂತಹ ಇಂಜಿನಿಯರ್ ಆಗಬಾರದು. ಪ್ರತಿಯೊಂದು ಕಾಯಕವು ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಮಾಡಿದಾಗ ಅದು ಕಾಯಕ ಆ ದೇವರಿಗೆ ಸಲ್ಲುತ್ತದಂತ. ಅಂತಹ ಒಂದು ಕಾಯಕ ನಾವು ಮಾಡುತ್ತಾ ನಾವು ಏನು ಮಾಡಬೇಕು, ನಮ್ಮ ಜೀವನವನ್ನು ಸ್ವಾರ್ಥಕತೆ ಮಾಡಿಕೊಂಡು ಬದುಕಬೇಕಾಗ್ಯದ. ನಾವೆಲ್ಲ ಈಗ ಏನ್ ಮಾಡಿದೆವು, ನಾವು ಕೂಡ ನೀವು ಈಗ ಆಲ್ರೆಡಿ ನಾವು ಲಾಸ್ಟ್ ಸ್ಟೇಜಿಗೆ ಬಂದು ನಿಂತಿದ್ದವರಿದ್ದೆವು. ಆದ್ರ ಮುಂದೆ ಮಕ್ಕಳಿಗೆ ಹೇಳ್ಬೇಕಾಗ್ಯದ ಜೀವನ ಅಂದ್ರೆ ಏನು, ಜೀವನ ಹೆಂಗ ರೂಪಿಸ್ಕೋಬೇಕು ಅಂತ ಪ್ರತಿಯೊಬ್ಬರು ನಾವು ಮಕ್ಕಳಿಗೆ ತಿಳಿಸಿ ಹೇಳಬೇಕಾಗ್ಯದ. ಆ ಒಂದು ಶರಣರ ಸಂತರ ಒಂದು ಜೀವನ ಮಾರ್ಗವನ್ನು ನಮ್ಮ ಜೀವನ ಮಾರ್ಗದಲ್ಲಿ ಅಳವಡಿಸಿಕೊಂಡು ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಂಡು ಹೋಗೋಣ ಅಂತ ಹೇಳುತ್ತಾ ತಮ್ಮೆಲ್ಲ ಶರಣ ತಂದೆ ತಾಯಿಯರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳುತ್ತಾ ಧನ್ಯವಾದಗಳು ಮಾತುಗಳನ್ನು ಅಕ್ಕ ಭಾರತಿ ಪಾಟೀಲ್ ಅವರಿಗೆ ನಮ್ಮ ಸಮಾಜ ವತಿಯಿಂದ, ಅಕ್ಕನ ಬಳಗ ವತಿಯಿಂದ ಭಾಳ ಧನ್ಯವಾದ. ನೀವು ನಮ್ಮ ಆಹ್ವಾನವನ್ನು ಮನ್ನಿಸಿ ಬಂದಿದ್ರಿ. ಭಾಳ ಇದು ಫಸ್ಟ್ ಟೈಮ್ ನೀವು ಹೇಳಿದ್ರಿ ಅಂದ್ರೆ ಭಾಳ ಚೆನ್ನಾಗಿ ಹೇಳಿದಿರಿ. ಯಾಕಂದ್ರೆ ಹೊಸವರು ಹ್ಯಾಂಗೆ ಹೇಳ್ತಾರ ಅಂತ ನಮ್ಮ ಮನಸ್ಸಿನಾಗ ಒಂದು ಆಲೋಚನೆ ಇರ್ತದೆ. ಜಹರಾಬಾದವ್ರು ಅಂದ್ರೆ ನಿಮ್ಮ ಬಿದರ್ದಾಗಿಲ್ಲ ಅಂತ ಆಲೋಚನೆ ಮಾಡಿ. ಯಾಕಂದ್ರೆ ಭಾಳ ಹೊಸ ಭಕ್ತರಾರ, ಬಹಳಷ್ಟು ವಿದ್ವಾನ್ಲಿಂದ ಎಲ್ಲರೂ ಕೇಳಿದವ್ರ. ನಮಗೆ ಯಾರಿಗೂ ಜರ ಸರಿಯಾಗಿ ಹೇಳಿದ್ರೆ ಭಾಳ ನಮ್ಗೆ ನೋವಾಯ್ತದ. ಅದಕ್ಕೆ ನಾನು ತಾವು ಭಾಳ ಚೆನ್ನಾಗಿ ಹೇಳಿದ್ವಿ. ಭಾಳ ನಿಮಗೆ ಧನ್ಯವಾದ. ಈಗ ನಮಗೆ ಬಸವಜ್ಯೋತಿ ಕಾರ್ಯಕ್ರಮ